ಪೌಲನ ಸೇವೆಯ ಯಾತ್ರೆಯ ಕುರಿತಾಗಿ ನಿಮ್ಮ ಬಳಿಯಲ್ಲಿ ನಾನು ಮಾತನಾಡಲಿಕ್ಕಾಗಿ ನಾನು ಇಷ್ಟಪಡ್ತೇನೆ. ಪೌಲನ ಸೇವೆಯ ಯಾತ್ರೆಗಳು, ಅವನ ಸೇವೆಗಳು, ಅವನ ಪ್ರಸಂಗಗಳು, ಅವನ ಅನುಭವ, ಪೌಲನ ಜೀವಿತವನ್ನು ನಾವು ಪರಿಶೀಲನೆ ಮಾಡಿ ನಾವು ನೋಡಿದಾಗ ಕರ್ತನಿಗಾಗಿ ವೈರಾಗ್ಯವಾಗಿ ಸೇವೆ ಮಾಡಿದವನು ಅಪೊಸ್ತಲನಾದಂಥ ಪೌಲನು. ಸತ್ಯವೇದ ಗ್ರಂಥದಲ್ಲಿ 14 ಪತ್ರಿಕೆಗಳನ್ನು ಬರೆದವನು ಅಪೊಸ್ತಲನಾದಂಥ ಪೌಲನು. ಅನೇಕ ಅಭಿಷಕ್ತರುಗಳನ್ನು ದೇವರ ನಾಮಕ್ಕಾಗಿ ಎಬ್ಬಿಸಿದವನು ಅಪೊಸ್ತಲನಾದಂಥ ಪೌಲನು. ಅನೇಕ ಸಾವಿರಾರು ಜನರುಗಳನ್ನು ಕರ್ತನಿಗಾಗಿ ಸಂಪಾದನೆ ಮಾಡಿದವನು ಅಪೊಸ್ತಲನಾದಂಥ ಪೌಲನು. ಆತನ ಜೀವಿತದ ಶೈಲಿ, ಆತನ ಪ್ರಸಂಗದ ಶೈಲಿ, ಆತನು ಕರ್ತನ ನಾಮಕ್ಕಾಗಿ ನಿಂತಹ ವೈರಾಗ್ಯದ ಕುರಿತಾಗಿ ಅಲ್ಪ ನಿಮಿಷ ನಿಮ್ಮ ಬಳಿಯಲ್ಲಿ ನಾನು ಮಾತನಾಡಲಿಕ್ಕಾಗಿ ನಾನು ಇಷ್ಟಪಡ್ತೇನೆ. ಆತನು ತನ್ನ ಸೇವೆಯ ಆರಂಭವನ್ನು ನಿಮ್ಮ ಮುಂದೆ ನಾನು ತರಲಿಕ್ಕಾಗಿ ಇಷ್ಟಪಡ್ತೇನೆ. ಅಪೊಸ್ತಲನಾದಂಥ ಪೌಲನು ಯಾರು? ಆತನು ಒಂದು ಕಾಲದಲ್ಲಿ ಮತದ ಅಭಿಮಾನವುಳ್ಳವನಾಗಿ ಸೌಲನು ಎಂದು ಕರೆಸಲ್ಪಡ್ತಾ ಇದ್ದನು. ಡಮಸ್ಕಸ್ ಹೆಬ್ಬಾಗಿಲಿನಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತನ ದರ್ಶನ ಉಂಟಾದಾಗ ಅನೀನಿಯ ಮುಖಾಂತರವಾಗಿ ಅಭಿಷೇಕವನ್ನು, ಕರ್ತನ ಸೇವೆಯ ಕರೆಯನ್ನು ಹೊಂದಿದವನಾಗಿ ಆತನು ಯಾವಾಗ ರಕ್ಷಣೆ ಹೊಂದಿದನೋ ಅವತ್ತಿನ ದಿನದಿಂದಲೇ ಅವನು ಸೇವೆಯನ್ನು ಮಾಡುವುದಕ್ಕಾಗಿ ಪ್ರಾರಂಭಿಸ್ತಾನೆ. ಆತನು ಸೇವೆ ಮಾಡುವುದಕ್ಕಾಗಿ ಪ್ರಾರಂಭಿಸಿದ ದಿನದಿಂದಲೇ ಅವನಿಗೆ ಅನೇಕ ಪ್ರತಿಕೂಲಗಳು, ಅನೇಕ ಹೋರಾಟಗಳು, ಅನೇಕ ಹಿಂಸೆಗಳನ್ನು ಆತನು ಕಾಣ್ತಾನೆ. ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯದಲ್ಲಿ ಈಗೋ ದೇವರ ಅಪೊಸ್ತಲನಾದಂಥ ಪೌಲನನ್ನು ದೇವರು ಕರೆದಾಗ ದೇವರು ಹೇಳಿದನು, ನನ್ನ ನಾಮಕ್ಕೋಸ್ಕರವಾಗಿ ನೀನು ಬಹಳ ಕಷ್ಟವನ್ನು ಅನುಭವಿಸಬೇಕಾಗಿದೆ, ನನ್ನ ನಾಮಕ್ಕೋಸ್ಕರವಾಗಿ ನೀನು ಅನೇಕ ಹಿಂಸೆಗಳನ್ನು ಅನುಭವಿಸಬೇಕಾಗಿದೆ, ನನ್ನ ನಾಮದ ನಿಮಿತ್ತವಾಗಿ ನೀನು ಅನೇಕ ಹೋರಾಟಗಳನ್ನು, ಏಟುಗಳನ್ನು ನೀನು ಅನುಭವಿಸಬೇಕಾಗಿದೆ. ಆದರೆ ನೀನು ಅರಸರುಗಳಿಗೂ, ಯಾಜಕರುಗಳಿಗೂ, ಬಡವರಿಗೂ, ಶ್ರೀಮಂತರಿಗೂ ನೀನು ನನ್ನ ವಚನವನ್ನು ಹೇಳುವುದಕ್ಕಾಗಿ ನಾನು ಆರಿಸಿಕೊಂಡಂಥ ಸಾಧನ, ನಾನು ಆರಿಸಿಕೊಂಡ ಪಾತ್ರೆ ಎಂಬುದಾಗಿ ದೇವರಲ್ಲಿ ಹೇಳ್ತಾನೆ. ಈ ಒಂದು ಕರೆಯೊಟ್ಟಿಗೆ ಸೇವೆಯನ್ನು ಆರಂಭಿಸಿದಂಥ ಪೌಲನು ತಾನು ಮೊದಲನೇ ದಿವಸದಿಂದಲೇ ದಮಸ್ಕಸ್ ಪಟ್ಟಣದಲ್ಲಿ ಅವನ ಸುವಾರ್ತೆಯ ಸೇವೆಯನ್ನು ಆತನು ಆರಂಭಿಸ್ತಾನೆ. ಸತ್ಯವೇದ ಗ್ರಂಥದಲ್ಲಿ ಗಮನಿಸ್ತೇವೆ, ಆ ದಿನದಲ್ಲಿ ದಂಗೆಯನ್ನು ಎದ್ದು ಅವನನ್ನು ದಮಸ್ಕಸ್ ಹೆಬ್ಬಾಗಿಲಿನಿಂದ, ಗೋಡೆಯದಿಂದ ಅವನನ್ನು ಪಟ್ಟಣದಿಂದ ಹೊರಗಡೆ ಕಳಿಸ್ತಾರೆ. ಬೈಬಲ್ ಹೇಳ್ತದೆ, ನೇರವಾಗಿ ಅಪೊಸ್ತಲನಾದಂಥ ಪೌಲನು ತಾನು ಯೆರೂಸಲೇಮಿನಲ್ಲಿರುವಂಥ ಶಿಷ್ಯರ ಬಳಿಯಲ್ಲಿ ಆತನು ಯೇಸು ಕ್ರಿಸ್ತನ ಕುರಿತಾಗಿ ಕಲಿಯುವುದಕ್ಕಾಗಿ ಆತನು ಬರ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಯಾರು ಎನ್ನುವಂಥ ಅರಿವು ಅವನಿಗಿಲ್ಲ, ದರ್ಶನ ಮಾತ್ರ ಅವನು ಕಂಡಿದ್ದು. ಯೇಸು ಕ್ರಿಸ್ತನ ಕುರಿತಾದಂಥ ಪರಿಚಯ ಇಲ್ಲ, ಯೇಸು ಕ್ರಿಸ್ತನ ಕುರಿತಾದಂಥ ಪ್ರಸಂಗಗಳ ಕುರಿತಾದಂಥ ಅನುಭವ ಇಲ್ಲ. ಆದರೆ ಗಲಾತ್ಯರು ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಿಂದ ಓದಿಕೊಂಡು ಬಂದಾಗ ಯಾವ ಅನುಭವ ಇಲ್ಲದಿದ್ದರೂ ಸಹ ಅಪೊಸ್ತಲನಾದಂಥ ಪೌಲನು ತಾನು ಪೇತ್ರನ ಬಳಿಯಲ್ಲಿ ಕಲಿಯುವುದಕ್ಕಾಗಿ ಬೈಬಲಲ್ಲಿ ಉಪಯೋಗಿಸುವ ಪದ ಮಾನಸ್ಟರ ಬಳಿಯಲ್ಲಿ, ಅಂದರೆ ಹಾನರಬಲ್ ಆಗಿರುವಂಥ ಅಭಿಷಕ್ತರ ಬಳಿಯಲ್ಲಿ ಸೇವೆ ಅಂದರೆ ಏನು, ಯೇಸು ಸ್ವಾಮಿ ಅಂದರೆ ಏನು, ಯೇಸು ಸ್ವಾಮಿಯ ಯಾವ ರೀತಿ ಸೇವೆ ಮಾಡಿದನು ಅಂತ ಕಲಿಬೇಕು ಎನ್ನುವಂಥ ಆ ಒಂದು ಮನೋಭಾವನೆಯೊಟ್ಟಿಗೆ ಆತನು ಅಭಿಷಕ್ತರುಗಳ ಸಂಗಡವಾಗಿ ಆತನು ಬಂದಾಗ ಬೈಬಲ್ ಹೇಳುತ್ತೆ, ಅವರು ಆತನನ್ನು ಅಂಗೀಕರಿಸಲಿಲ್ಲ. ಎರಡನೇದಾಗಿ ಅವರಿಂದ ಅವನಿಗೆ ಏನು ದೊರೆಯಲಿಲ್ಲ. ಮೂರನೇದಾಗಿ ಅವರು ಅವನಿಗೇನು ಹೇಳಿಕೊಡ್ಲಿಲ್ಲ. ನಾಲ್ಕನೇದಾಗಿ ಏನಾದರೂ ನಾನು ದೇವರ ಸೇವೆ ಮಾಡ್ತೀನಿ ಅಂತ ಹೇಳಿದಾಗ ಆ ಅಪೊಸ್ತಲರು ಹೇಳ್ತಾ ಇದ್ರು, ನಿನಗೆ ಇಷ್ಟ ಬಂದಂಗೆ ಮಾಡ್ಕೋ ಅಂತ ಹೇಳಿ ಅವನನ್ನು ತಳ್ಳಿ ಬಿಡ್ತಾ ಇದ್ರು. 4 ಸಂಗತಿಗಳು ಕಲಿಯೋದಕ್ಕೋಸ್ಕರವಾಗಿ ಅವರ ಪಾದದ ಹತ್ರ ಬಂದ, ಅವರ ಪಾದದ ಬಳಿಯಲ್ಲಿ ಯೇಸು ಸ್ವಾಮಿ ಕುರಿತಾಗಿ ತಿಳಿದುಕೊಳ್ಳೋದಕ್ಕೋಸ್ಕರ ಅವರ ಪಾದದಲ್ಲಿ ಕುತ್ಕೊಳ್ಳೋಕೆ ಬಂದ. ಒಂದನೇದಾಗಿ ಅವರು ಏನು ಮಾಡಿದ್ರು, ಅವನನ್ನು ಹತ್ತಿರಕ್ಕೆ ಸೇರಿಸ್ಕೊಳ್ಳಿಲ್ಲ, ಅವನನ್ನು ಒಂದನೇದಾಗಿ ಸೇರಿಸ್ಕೊಳ್ಳಿಲ್ಲ. ಎರಡನೇದಾಗಿ ಅವನಿಗೆ ಏನು ಕಲಿಸ್ಲಿಲ್ಲ. ಮೂರನೇದಾಗಿ ಅವರಿಂದ ಅವನಿಗೆ ಏನು ದೊರೆಯಲಿಲ್ಲ, ಅಂದರೆ ಅವರಿಂದ ಅವ್ರಿಗೇನು ಪ್ರಯೋಜನ ಆಗಲಿಲ್ಲ.
4ನೇದಾಗಿ ನಾನು ಇಂಥ ಸೇವೆ ಮಾಡಕ್ ಹೋಗ್ತೀನಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾ ಇದ್ರು, ನಿನಗೆ ಇಷ್ಟ ಬಂದಂಗೆ ಸೇವೆ ಮಾಡ್ಕೋ, ನೀನ್ ಏನ್ ಬೇಕಾದ್ರೆ ಮಾಡ್ಕೋ ಅಂತ ಹೇಳಿ ಅವನನ್ನ ತಿರಸ್ಕಾರ ಮಾಡ್ತಾ ಇದ್ರು. ಆದ್ರೂ ಅಪೊಸ್ತಲನಾದಂಥ ಪೌಲನು ಅವರ ಕೈ ಕೆಳಗಡೆ ಇದ್ದು ಸೇವೆಯನ್ನ ಕಲಿತನು. ನಾನು ಅನೇಕ ಸಾರಿ ನಾನು ಹೇಳ್ತೇನೆ, ಪೌಲನ ಜೀವಿತ ಎಂತ ಜೀವಿತ ಗೊತ್ತಾ? ಅವನಿಗೆ ಸೇವೆ ಕಲಿಸ್ತಿದ್ರು, ಅವರಿಂದ ಏನು ದೊರೆಯದಿದ್ರು, ಅವನನ್ನು ಅಂಗೀಕರಿಸದಿದ್ರು, ಅವನನ್ನು ಕಲಿಸದಿದ್ರು, ಅವನಿಗೆ ಏನು ಹೇಳ್ಕೊಡದಿದ್ರು. ಏನಾದ್ರೂ ಸೇವೆ ಮಾಡಕ್ ಹೋಗ್ತೀನಿ ಅಂತ ಹೇಳಿದಾಗ ಇಷ್ಟ ಬಂದಂಗೆ ಮಾಡ್ಕೊ ಅಂತ ಹೇಳಿ ಆಲಸ್ಯ ಮಾಡ್ತಾ ಇದ್ರು. ಪೌಲ ಅಭಿಷಕ್ತರಿಗೆ ವಿದ್ಯತ್ವ ಉಳ್ಳವನಾಗಿದ್ದನು. ಪೌಲ ಆತನ ಮೇಲೆ ಇರೋರಿಗೆ ಆತನು ವಿದ್ಯತ್ವ ಉಳ್ಳವನಾಗಿದ್ದನು. ಒಂದು ದಿವಸ ಅವರ ವಿರುದ್ಧವಾಗಿ ಮಾತಾಡಲಿಲ್ಲ, ಒಂದು ದಿವಸ ಅವರ ವಿರುದ್ಧವಾಗಿ ನಾಲಿಗೆ ಎತ್ತಿಲ್ಲ. ಅವರ ಕೈ ಕೆಳಗಡೆ ಆಗಿರುವಂತ ದಿವಸದಲ್ಲಿ ಅವರಿಂದ ಅವನಿಗೆ ಏನು ದೊರೆಯಲಿಲ್ಲ, ಅವರಿಂದ ಅವನಿಗೆ ಏನು ಪ್ರಯೋಜನ ಆಗಲಿಲ್ಲ, ಅವರು ಏನು ಹೇಳ್ಕೊಳ್ಳಿಲ್ಲ, ಯೇಸು ಸ್ವಾಮಿ ಬಗ್ಗೆ ಹೇಳಲಿಲ್ಲ. ಆದ್ರೆ ಪೌಲ ದೂರದಲ್ಲಿ ನಿಂತ್ಕೊಂಡು ಅವರ ಪ್ರಸಂಗಗಳಿಂದ ಯೇಸು ಸ್ವಾಮಿ ಯಾರು ಎನ್ನುವುದನ್ನು ಕೇಳಿ ಕಲಿತು ಅವನು ಸೇವೆ ಮಾಡಲಿಕ್ಕಾಗಿ ಪ್ರಾರಂಭಿಸ್ತ. ಬೈಬಲ್ ಹೇಳ್ತದೆ, ಈ ಪೌಲ ಆತನು ಅವರಿಂದ ಕಲಿತ ಮೇಲೆ ನಾನು ಸೇವೆ ಮಾಡಕ್ ಅನ್ಯರ ಬಳಿಯಲ್ಲಿ ಹೋಗ್ತೀನಿ ಅಂತ ಹೇಳಿದಾಗ ಆಯ್ತು ಹೋಗು ಅಂತ ಹೇಳಿ ಕಲಿಸ್ಕೊಟ್ರು. ಬೈಬಲ್ ಹೇಳ್ತದೆ, ಸೇವೆ ಮಾಡೋದಕ್ಕಾಗಿ ಹೋದ ಮೇಲೆ ಅವನು ನಾನು ಫ್ರೀ ಆದೆ, ನಾನು ಇಷ್ಟ ಬಂದಂಗೆ ಸೇವೆ ಮಾಡ್ತೀನಿ, ನನ್ನ ಸೇವೆಗೆ ನಾನೇ ಬಾಸ್ ಅಂತ ಹೇಳ್ಕೊಂಡು ಆತನ ಸೇವೆ ಮಾಡಕ್ ಹೋಗ್ಲಿಲ್ಲ. ಬೈಬಲ್ ಹೇಳ್ತದೆ 14 ವರ್ಷ ಆದ್ಮೇಲೆ ಹಿಂತಿರುಗಿ ಬಂದಾಗ ಅವನ ಜೀವಿತ ಯಾವ ರೀತಿ ಇತ್ತು ಅಂದ್ರೆ, ಬೈಬಲ್ ಹೇಳ್ತದೆ, he was accountability to his elders, he was accountable to his pastors, he was accountable to his apostles. ಆತನು ತನ್ನ ಅಪೋಸ್ತಲರಿಗೆ ಆತನ ಅಕೌಂಟಬಿಲಿಟಿ ಲೆಕ್ಕ ಒಪ್ಪಿಸೋದಕ್ಕಾಗಿ ಮತ್ತೆ ಯೆರೂಸಲೇಮಿಗೆ ಹಿಂತಿರುಗಿ ಬರ್ತಾ ಇದ್ದಾನೆ. ನೋಡ್ರಿ, 14 ವರ್ಷಗಳ ಕಾಲ ಪೌಲನು ಸಾವಿರಾರು ಆತ್ಮಗಳನ್ನು ಸಂಪಾದನೆ ಮಾಡಿದ, 100 ಸಭೆಗಳನ್ನು ಸ್ಥಾಪಿಸಿದ, ಸತ್ತವರನ್ನು ಎಬ್ಬಿಸಿದ. ಆತನು ತನ್ನ ಕರವಸ್ತ್ರವನ್ನು ಯಾರಾದ್ರೂ ಹೋಗಿ ತಗೊಂಡೋದ್ರೆ ಸೌಖ್ಯವಾಗ್ತಾ ಇದ್ರು. ಮಹಿಮೆಕರವಾದ ಸೇವೆಯನ್ನು ಮಾಡಿದ, ಅರಸರುಗಳನ್ನ ಗಡಗಡಗಡನೆ ಅಂತ ನಡಗಿಸ್ದ. ಅಷ್ಟು ಭಯಂಕರವಾಗಿ ಸೇವೆ ಮಾಡಿದ ಮೇಲೇನು ಸಹ ಪೌಲನಿಗಿದ್ದಂತ ಗುಣಲಕ್ಷಣ ಏನು ಗೊತ್ತಾ? ನನ್ನನ್ನ ಸೇವೆಗೆ ಕಲಿಸಲಿಲ್ಲ, ಹೇಳ್ಕೊಡ್ಲಿಲ್ಲ, ಉಪದೇಶ ಮಾಡಲಿಲ್ಲ. ಅಂತವರಿಗೆ ಅವನು ಅಕೌಂಟಬಿಲಿಟಿ ಆಗಿರಬೇಕು, ಲೆಕ್ಕ ಒಪ್ಪಿಸುವವನಾಗಿರಬೇಕು ಅಂತ ಹೇಳಿ ಆತನು ಹೆಡ್ ಕ್ವಾರ್ಟರ್ಸ್ ಆಗಿರುವ ಯೆರೂಸಲೇಮಿಗೆ ಬಂದು ಆತನ ಅಪೊಸ್ತಲರ ಪಾದದಲ್ಲಿ ಕುಳಿತುಕೊಂಡು ಆತನು ಹೇಳ್ತಾನೆ, ಅಯ್ಯ ನಾನು ಇಂಥ ಸ್ಥಳಕ್ಕೆ ಹೋಗಿದ್ದೆ ಅಯ್ಯ, ಅಲ್ಲಿ ಸಭೆ ಸ್ಥಾಪಿಸಿದೆ, ಅಲ್ಲಿ ಅಪೊಸ್ತಲರನ್ನ ಎಬ್ಬಿಸಿದೆ, ಅಲ್ಲಿ ಸಾವಿರಾರು ಆತ್ಮಗಳನ್ನ ಸಂಪಾದನೆ ಮಾಡಿದೆ, ಇಂಥ ಜಾಗದಲ್ಲಿ ಅದ್ಭುತಗಳು ನಡೀತಾಯ ಅಂತ ಹೇಳಿ ಅಪೊಸ್ತಲರ ಕಾಲಿನ ಕೆಳಗಡೆ ಕುಳಿತುಕೊಂಡು ಅವನು ಲೆಕ್ಕವನ್ನ ಒಪ್ಪಿಸುತ್ತಾ ಇದ್ದಾನೆ. ಇವತ್ತು ನನ್ನನ್ನು ಕೇಳುವಂತ ದೇವರ ಮಕ್ಕಳು, ಈ ಪೌಲನ ಜೀವಿತಕ್ಕಾಗಿ ಸ್ತೋತ್ರ ಹೇಳ್ತಾನೆ. ನಾನು ಯಾವಾಗಲೂ ಹೇಳ್ತಾನೆ, ಯಾವ ಸೇವಕನ ಜೀವನದಲ್ಲಿ ಲೆಕ್ಕ ಒಪ್ಪಿಸುವ ಅನುಭವ ಇರುತ್ತೋ ಆ ಸೇವಕನ ಬೆಳವಣಿಗೆಯನ್ನು ಯಾರು ತಡೆದು ನಿಲ್ಲಿಸೋದಕ್ಕಾಗೋದಿಲ್ಲ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಯಾವ ಸೇವಕನು ತನ್ನನ್ನು ಬೆಳೆಸಿದಂತ ಹಿರಿಯರಾದಂತ ಸೇವಕರಿಗೆ ಲೆಕ್ಕ ಒಪ್ಪಿಸುವಂತ ಮನಸ್ಸುಳ್ಳವನಾಗಿರ್ತಾನೋ ಆ ಸೇವಕ ಬೆಳಿತಾನೆ, ಆ ಸೇವಕನ ಬೆಳವಣಿಗೆಯನ್ನು ಯಾರು ತಡೆದು ನಿಲ್ಲಿಸೋಕ್ಕಾಗೋದಿಲ್ಲ. ಪೌಲನ ಜೀವನದಲ್ಲಿ ಇದ್ದಂತ ಸ್ವಭಾವ ಏನ್ ಗೊತ್ತಾ? ತನ್ನ ಲೀಡರ್ಗಳು ಯಾರು ಅವನಿಗೆ ಸೇವೆ ಕಲಿಸ್ತಿದ್ರು ಅವನು ಅವರ ವಿರುದ್ಧವಾಗಿ ಒಂದು ಮಾತಾಡ್ಲಿಲ್ಲ, ಕೈ ಕಟ್ಕೊಂಡು ದೂರದಿಂದಲೇ ಸೇವೆ ಕಲ್ತ. ಎರಡನೇದಾಗಿ ಸೇವೆ ಮಾಡೋದಕ್ಕಾಗಿ ಪ್ರಾರಂಭಿಸಿದಾಗ he was accountable to his apostles, ತನ್ನನ್ನು ಬೆಳೆಸಿದಂತ ಅಪೊಸ್ತಲರಿಗೆ ಲೆಕ್ಕ ಒಪ್ಪಿಸೋನಾಗಿದ್ದನು. ನಾನು ಕರ್ತನಿಗೆ ಸ್ತೋತ್ರ ಹೇಳ್ತೇನೆ. ಇವತ್ತಿನ ತಲೆಮಾರುಗಳಲ್ಲಿ ಇವತ್ತು ನಷ್ಟ ಆಗ್ತಾ ಇರೋದು ಏನ್ ಗೊತ್ತಾ? ಲೆಕ್ಕ ಒಪ್ಪಿಸುವ ಅನುಭವವೇ ಇಲ್ಲ. ಸೇವೆ ಆರಂಭಿಸಿದ್ರೆ ನನ್ನ ಸೇವೆಗೆ ನಾನೇ ಬಾಸು, ನನ್ನ ಸೇವೆಗೆ ನಾನೇ ಅಪೊಸ್ತಲನು, ನನ್ನನ್ನು ಯಾರು ಬೆಳೆಸೋರಿಲ್ಲ, ನಾನೇ ಬೆಳಿತಿದ್ದು ಅಂತ ಹೇಳಿ ಇವತ್ತು ಅನೇಕರು ಅಕೌಂಟಬಿಲಿಟಿ ಲೆಕ್ಕವನ್ನು ಒಪ್ಪಿಸುವ ಮನೋಸ್ಥಿತಿ ಇಲ್ಲದೆ ಅಹಂಕಾರಿಗಳಾಗಿ ಮರಿಬೇಕಾದ್ರೆ, ಪೌಲನಿಗಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಪೌಲನ ಸೇವೆ ನೋಡಿದ
ಮಾಡಿದ್ರೆ ಅವನು ಯಾರ ಹತ್ರ ಬಂದು ಕಾಲು ಅಲ್ಲಿ ಮೊಣಕಾಲ ಕೂತ್ಕೊಂಡು ಲೆಕ್ಕ ಒಪ್ಪಿಸುವಂತ ಒಂದು ಮನೋಸ್ಥಿತಿ ಬೇಕಾಗೇ ಇಲ್ಲ. ಆದ್ರೆ ಅವನು ಗೊತ್ತು, ಈ ಲೋಕದ ನಾಯಕರ ಮುಂದೆ, ಈ ಲೋಕದ ಅಪೊಸ್ತಲರ ಮುಂದೆ ಲೆಕ್ಕ ಒಪ್ಪಿಸೋದಕ್ಕೆ ನಾನು ನಂಬಿಗಸ್ತನಾಗಿದ್ರೆ, ನೀತಿಯ ನ್ಯಾಯಾಧಿಪತಿಯಾಗಿರುವ ದೇವರ ಮುಂದೆ ಲೆಕ್ಕ ಒಪ್ಪಿಸೋದಕ್ಕೆ ನಾನು ಬದ್ಧನಾಗಿರುತ್ತೇನೆ. ಆದ್ರಿಂದಲೇ ಅಪೊಸ್ತಲನಾದಂತ ಪೌಲನು ನ್ಯಾಯ ತೀರ್ಪಿನ ಕುರಿತಾಗಿ ಧೈರ್ಯವಾಗಿ ಮಾತಾಡ್ತಾನೆ. ಏನಕ್ಕೆ ನ್ಯಾಯ ತೀರ್ಪಿನ ಕುರಿತಾಗಿ ಧೈರ್ಯವಾಗಿ ಮಾತಾಡ್ತಾನೆ ಅಂದ್ರೆ, ಈ ಲೋಕದ ಅಪೊಸ್ತಲರ ಮುಂದೆ ಅವನು ನಂಬಿಗಸ್ತನಾಗಿದ್ದನು, ಲೆಕ್ಕ ಒಪ್ಪಿಸುವವನಾಗಿದ್ದನು. ಒಪ್ಪಿಸೋದಕ್ಕೆ ಬದ್ಧರಾಗಿರ್ಬೇಕು. ನಾವು ಏನೇ ಸೇವೆ ಮಾಡಿದ್ರು, ನಾವು ಎಂತ ಸೇವೆ ಮಾಡಿದ್ರು, ನಮ್ಮ ತಲೆಯ ಮೇಲೆ ಅಪೊಸ್ತಲರಿದ್ದಾರೆ, ನಮ್ಮ ಸಭೆ ತಲೆಯ ಮೇಲೆ ಬೋಧಕರುಗಳಿದ್ದಾರೆ. ಅವರ ಪಾದ ಪೀಠದಲ್ಲಿ ಕುಳಿತುಕೊಂಡು ಅಯ್ಯೋ ಎಂದು ಲೆಕ್ಕವನ್ನು ಒಪ್ಪಿಸುವ ಮನೋಭಾವನೆ ಉಳ್ಳವರಾಗಿರಬೇಕು. ಎರಡನೇದಾಗಿ ಅಪೊಸ್ತಲನ ಗುಣ, ಪೌಲನ ಗುಣ, ಅನೇಕ ಸಭೆಗಳನ್ನು ಸ್ಥಾಪಿಸಿದನು. ಅನೇಕ ಸಭೆ ಸ್ಥಾಪಿಸಿದಾಗ ಒಂದು ಸಭೆಯಲ್ಲಿ ಅಪೊಸ್ತಲನಾದಂಥ ಪೌಲನನ್ನು ಟೇಕ್ ಇಟ್ ಈಸಿ ಮಾಡಿಬಿಟ್ರು. ಅದರ ಅರ್ಥ ಏನಂದ್ರೆ, ಯಾವಾಗ ಪಾಸ್ಟರ್ ಜನರ ಹತ್ರ ತುಂಬಾ ಬೆರೀತಾರೋ, ಪಾಸ್ಟರ್ ನಮ್ಮ ಜಾಬಲ್ಲೇ ಇದ್ದಾರೆ, ಪಾಸ್ಟರ್ ನಾವು ಹೇಳ್ದಂಗೆ ಕೇಳ್ತಾರೆ, ಪಾಸ್ಟರ್ ನಾವು ಹೇಳ್ದಂಗೆ ಕುಣಿತಾರೆ, ಪಾಸ್ಟರ್ನ ಬುಗ್ರಿ ಆಡ್ದಂಗೆ ಆಡಿಸ್ಬಿಡೋಣ ಅಂತ ಹೇಳಿ ಒಂದು ಸಭೆಯವ್ರು ಚಿಂತೆ ಮಾಡಿದ್ರು. ಪಾಸ್ಟ್ರ ನಮ್ಮ ಪಾಸ್ಟ್ರು, ನಮ್ಮ ಪೌಲ್ ಪಾಸ್ಟ್ರು, ನಮ್ಮ ಪಾಸ್ಟ್ರು, ನಮ್ಮ ಪಾಸ್ಟ್ರು ಅಂತ ಹೇಳಿ ಪೌಲನಿಗೆ ಗೌರವ ಕೊಡದಿರ ಪೌಲನನ್ನ ಟೇಕ್ ಇಟ್ ಈಸಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಪೌಲ ಅದನ್ನು ಗಮನಿಸಿದಾಗ ಖಂಡಿಸ್ತಾನೆ. ದೇವರ ವಾಕ್ಯದಲ್ಲಿ 1 ಥೆಸಲೋನಿಕರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 1ನೇ ವಚನದಿಂದ ಓದಿಕೊಂಡು ಬಂದಾಗ ಪೌಲನ ಅದನ್ನು ಖಂಡಿಸ್ತಾನೆ. ಪೌಲನ ಖಂಡಿಸಿ ಮಾತಾಡ್ಬೇಕಾದ್ರೆ ಆತನ ಹೇಳ್ತಾನೆ, ನನ್ನನ್ನ ಟೇಕ್ ಇಟ್ ಈಸಿ ಮಾಡಬೇಡ್ರಿ, ನನ್ನನ್ನ ಟೇಕ್ ಇಟ್ ಈಸಿ ಮಾಡಬೇಡ್ರಿ. ನಾನು ಇಲ್ಲಿ ಥೆಸಲೋನಿಕೆವರೆಗೂ ಬರೋದಕ್ಕೆ ಕಾರಣ ಏನು ಗೊತ್ತಾ? ನಾನು ಮನೆ ಮನೆ ಸುತ್ತಾಡಿ ಬಿರಿಯಾನಿ ತಿಂದ್ಕೊಂಡು ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ಆಗಿ ಅಲ್ಲ ನಾನು ಇಲ್ಲಿವರೆಗೂ ಬಂದಿರೋದು. ಈ ಥೆಸಲೋನಿಕೆವರೆಗೂ ಬಂದಿರೋದು ರಕ್ತವನ್ನು ಸುರಿಸಿ, ಬಾಧೆಗಳನ್ನು ಅನುಭವಿಸಿ, ಹಿಂಸೆಗಳನ್ನು ಸಹಿಸಿಕೊಂಡವನಾಗಿ ಈ ಥೆಸಲೋನಿಕೆವರೆಗೂ ಬಂದು ಸುವಾರ್ತೆಯನ್ನು ಹೇಳಿ ಈ ಥೆಸಲೋನಿಕೆ ಸಭೆಯನ್ನು ನಾನು ಸ್ಥಾಪಿಸಿದ್ದೇನೆ. ನನ್ನನ್ನು ಟೇಕ್ ಇಟ್ ಈಸಿ ಮಾಡಬೇಡ್ರಿ, ನನ್ನ ಸೇವೆಯನ್ನ ಟೇಕ್ ಇಟ್ ಈಸಿ ಮಾಡಬೇಡ್ರಿ. ನಾನು ಕಾರ್ ಓಡಾಡ್ಕೊಂಡು ಎಸಿಯಲ್ಲಿ ಇದ್ದುಕೊಂಡು ಯೂಟ್ಯೂಬ್ ಅಲ್ಲೋ ಇನ್ಸ್ಟಾಗ್ರಾಮ್ ಅಲ್ಲೋ ಫೇಮಸ್ ಆಗಿ ಇಲ್ಲಿವರೆಗೂ ಬಂದು ಸುವಾರ್ತೆ ನಾನು ಹೇಳಲಿಲ್ಲ. ನಾನು ರಕ್ತವನ್ನ ಫಿಲಿಪ್ಪದಲ್ಲಿ ಸುರಿಸಿದ್ದೀನಿ. ಅಲ್ಲಿ ಸುವಾರ್ತೆಯ ನಿಮಿತ್ತವಾಗಿ ನನ್ನನ್ನು ಕಟ್ಟಿ ಹೊಡೆದ್ರು, ನನ್ನನ್ನು ಹಿಂಸೆ ಪಡಿಸಿದ್ರು, ಅವಮಾನ ಪಡಿಸಿದ್ರು. ಆದ್ರೆ ಅಲ್ಲಿ ಆರಾಧನೆ ಮಾಡಿ, ಸ್ತುತಿ ಮಾಡಿ, ಜಯ ಹೊಂದಿ ಆ ಸೆರೆಮನಿಯಲ್ಲಿ ದೀಕ್ಷಾ ಸ್ನಾನ ಪಡಿಸಿ ನಾನು ಅಲ್ಲಿಂದ ನನ್ನ ಹೊರಗಡೆ ಬಂದಿದ್ದೇನೆ. ನಾನು ಅಭಿಷಕ್ತರುಗಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಅಭಿಷಕ್ತರುಗಳಿಗೆ, ಅಪೊಸ್ತಲರಿಗೆ ಎಂತ ಇಕ್ಕಟ್ಟು ಬಂದರೂ ಸಹ ಆ ಇಕ್ಕಟ್ಟಿನ ಮಧ್ಯದಲ್ಲಿ ಪ್ರಾರ್ಥನೆ ಮಾಡುವವರಾಗಿರ್ತಾರೆ. ಅಪೊಸ್ತಲರಿಗೆ ಎಷ್ಟೇ ಹೋರಾಟಗಳು ಬಂದರೂ ಸಹ ಆ ಹೋರಾಟಗಳ ಮಧ್ಯದಲ್ಲಿ ಆರಾಧನೆ ಮಾಡಿ ಜಯ ಹೊಂದುವವರಾಗಿರ್ತಾರೆ. ಪೌಲನು ತಾನು ಹೇಳ್ತಾನೆ, ನಾನು ಇಲ್ಲಿವರೆಗೂ ಬಂದಿದ್ದು ನಾನು ಸುಖದ ಸುಪ್ಪತ್ತಿಗೆಯಲ್ಲಿ ಕುತ್ಕೊಂಡು ನಾನು ಬಂದಿಲ್ಲ. ನನ್ನನ್ನು ಟೇಕ್ ಇಟ್ ಈಸಿ ಮಾಡಬೇಡ್ರಿ. ಇವತ್ತು ನನ್ನ ಗಾಡಿ ಇದೆ, ಇವತ್ತು ನನ್ನ ಕಾರ್ ಇದೆ, ಇವತ್ತು ನನಗೆ ಒಳ್ಳೆ ಮೈಕ್ ಇದೆ, ಇವತ್ತು ನನಗೆ ಒಳ್ಳೆ ಸ್ಪೀಕರ್ ಇದೆ, ಇವತ್ತು ನನಗೆ ಒಳ್ಳೆ ಕುರ್ಚಿ ಇದೆ. ಆದ್ರೆ ಇದು ಯಾವುದು ಇಲ್ಲದೆ ಇದ್ದಂತ ಕಾಲದಲ್ಲಿ ಸೇವೆ ನಾನು ಮಾಡಿದ್ದೇನೆ, ಹಿಂಸೆಯನ್ನು ಪಟ್ಟಿದ್ದೇನೆ, ಕಣ್ಣೀರನ್ನು ಸುರಿಸಿದ್ದೇನೆ, ನಾನು ಹೋರಾಟ ಮಾಡಿದ್ದೇನೆ, ನನ್ನ ರಕ್ತವನ್ನು ಸುರಿಸಿ ನಾನು ಇಲ್ಲಿವರೆಗೂ ನನ್ನ ಸೇವೆ ಮಾಡೋದಕ್ಕೆ ಬಂದಿದ್ದೇನೆ. ಪೌಲನ ತಾನು ಹೇಳ್ತಾನೆ, ನಾನು ಸೇವೆ ಮಾಡೋದಕ್ಕೆ, ನಾನು ಇಲ್ಲಿವರೆಗೂ ಬರೋದಕ್ಕೆ ಕಾರಣ ಏನು ಗೊತ್ತಾ? ನನ್ನನ್ನು ಯೋಗ್ಯನೆಂದು ಎಣಿಸಿ ಸೇವೆ ಕೊಟ್ಟ ಒಬ್ಬ ದೇವರಿದ್ದಾನಲ್ಲ, ಅವನನ್ನ ಮೆಚ್ಚಿಸೋದಕ್ಕಾಗಿ ನಾನು ಸೇವೆ ಮಾಡ್ತಾ ಇದ್ದೀನಿ ಹೊರತು ಈ ಲೋಕದ ಯಾವ ಮನುಷ್ಯರನ್ನ ಮೆಚ್ಚಿಸೋದಕ್ಕಾಗಿ ನಾನು ಸೇವೆ ಮಾಡ್ತಾ ಇಲ್ಲ. ಪೌಲನು ಹೇಳ್ತಾನೆ, ನಾನು ಯಾರನ್ನ ಮೆಚ್ಚಿಸೋದಕ್ಕೆ ಸೇವೆ ಮಾಡ್ತಾ ಇಲ್ಲಪ್ಪ, ನನ್ನನ್ನು ಕರೆದಂತ ಒಬ್ಬ ದೇವರಿದ್ದಾನೆ, ಆತನನ್ನ ಮೆಚ್ಚಿಸೋದಕ್ಕೆ ಸೇವೆ ಮಾಡ್ತಾ ಇದ್ದಾನೆ. ಪೌಲನು ತಾನು ಹೇಳ್ತಾನೆ, ತನ್ನ ಸೇವೆಯ ಅನುಭವದಲ್ಲಿ ಅನೇಕ ಹಿಂಸೆಗಳನ್ನು ಪಟ್ಟು ನಾನು ಇಲ್ಲಿವರೆಗೂ ಸೇವೆಗೆ ಬಂದಿರೋದು. ದೇವರ ವಾಕ್ಯದಲ್ಲಿ ಒಂದು ಅನುಭವವನ್ನು ನಾನು ಹೇಳ್ತೇನೆ. ಅಪೊಸ್ತಲರ ಕೃತ್ಯಗಳ 14ನೇ ಅಧ್ಯಾಯದಲ್ಲಿ 6ನೇ ವಚನದಲ್ಲಿ ಲುಸ್ತ್ರಾ ಎನ್ನುವ ಸ್ಥಳದಲ್ಲಿ
ಒಬ್ಬ ಕುಂಟನನ್ನ ಪೌಲನು ಸೌಖ್ಯ ಮಾಡ್ತಾನೆ. ವಾಕ್ಯ ಹೇಳುತ್ತಾ ಯೇಸುವಿನ ನಾಮ ಹೇಳಿ ಅವನು ಸೌಖ್ಯ ಮಾಡ್ತಾನೆ. ಸೌಖ್ಯವಾಗಿದ್ದನ್ನ ನೋಡಿದಂತ ಜನ ಎಲ್ಲ ಪೌಲನನ್ನು ಹೆಗಲ ಮೇಲೆ ಹಾಕೊಂಡ್ರು. ಹೆಗಲ ಮೇಲೆ ಹಾಕೊಂಡು ಹೇಳಿದ್ರು, ಪೌಲ ದೇವರು, ಪೌಲ ದೇವರು, ಪೌಲ ದೇವರು. ಪೌಲ ಹೇಳ್ದ, ನಾನಲ್ಲ ದೇವರು, ಯೇಸು ಸ್ವಾಮಿಯೇ ದೇವರು, ಆತನನ್ನ ಅಡ್ಡ ಬಿಡ್ರಿ ಅಂತ. ನನಗೆ ಗೊತ್ತು, ಅನೇಕ ಪಾಸ್ಟರ್ಗಳು ಏನಾದ್ರೂ ಚಿಕ್ಕ ಸೇವೆ ಮಾಡಿದ್ರೆ ಸಾಕು, ಅವ್ರನ್ನ ಯಾವಾಗಲೂ ಹೊಗಳ್ತಾ ಇರಬೇಕು. ಪಾಸ್ಟರ್ 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 ಹೊಗಳ್ತಾ ಇರಬೇಕು. ಅನೇಕರು ಹೊಗಳಿಕೆಯನ್ನು ಇಷ್ಟಪಡ್ತಾರೆ, ಆದ್ರೆ ಪೌಲ ಒಂದು ಕಾಲದಲ್ಲಿ ಹೊಗಳಿಕೆಯನ್ನು ಇಷ್ಟಪಡ್ತಾ ಇರಲಿಲ್ಲ. ಪೌಲ ಹೇಳ್ತಾ ಇದ್ದ, ಸೌಖ್ಯ ನಾನಲ್ಲ ಮಾಡಿದ್ದು, ಯೇಸು ಸ್ವಾಮಿ ಮಾಡಿದ್ದು. ಅದ್ಭುತ ನಾನಲ್ಲ ಮಾಡಿದ್ದು, ಯೇಸು ಸ್ವಾಮಿ ಮಾಡಿದ್ದು. ಇವತ್ತು ದೇವರ ಮಕ್ಕಳಿಗೆ ಗಮನಿಸಿ, ಪೌಲ ಆತನು ದೇವರಿಗೆ ಸಲ್ಲತಕ್ಕಂತ ಮೈ ಮೇಲೆ ಕೈ ಹಾಕ್ತಾ ಇರಲಿಲ್ಲ. ದೇವರು ನಮ್ಮ ಮುಖಾಂತರ ಎಂತ ಸೇವೆ ಮಾಡಿಸಿದ್ರು ಮಹಿಮೆ ದೇವರಿಗೆ ಮಾತ್ರನೇ. ಗಟ್ಟಿಯಾಗಿ ಕೈಗಳೆತ್ತಿ ಆಮೇನ್ ಎಂದು ಹೇಳ್ರಿ. ಪೌಲನನ್ನ ಹೆಗಲ ಮೇಲೆ ಹಾಕೊಂಡು ಅವನಿಗಾಗಿ ಬಲಿಯನ್ನು ಕೊಡೋದಕ್ಕೂ ಜನ ಸಿದ್ಧರಾದ್ರು. ಪೌಲ ಹೇಳ್ತಾನೆ, ಬೇಡ 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 ಬೇಡ, ನಾನಲ್ಲ ದೇವರು. ಆದ್ರೆ ಜನ ಬಿಡ್ಲೇ ಇಲ್ಲ. ಬೈಬಲ್ ಹೇಳುತ್ತೆ, ಅವನಿಗೆ ಬಲಿ ಕೊಟ್ರು. ಯಾವಾಗ ಪೌಲ ನಾನ್ ದೇವರಲ್ಲ ಅಂತ ಹೇಳಿದ್ದು, ಹೆಗಲ ಮೇಲೆ ಹಾಕೊಂಡಿದ್ದು ಜನ ಎತ್ ಕೆಳಗಡೆ ಹಾಕ್ಬಿಟ್ರು. ಅಯ್ಯ, ಕೆಲವೊಂದ್ಸಾರಿ ಸೇವೆಯಲ್ಲಿ ನಮ್ಮ ಪಾಸ್ಟ್ ಅಂತ ಹೆಗಲ ಮೇಲೆ ಹಾಕೊಂಡವರೇ ಕೆಳಗಡೆ ಹಾಕ್ತಾರೆ. ನಮ್ಮ ಈಗಾರು ಮನ ಈಗಾರು ಅಂತ ಹೇಳಿ ಹೆಗಲ ಮೇಲೆ ಹಾಕೊಂಡವರು ಅನೇಕ ಸಾರಿ ಕೆಳಗಡೆ ಹಾಕ್ತಾರೆ. ಪೌಲನನ್ನ ಹೆಗಲ ಮೇಲೆ ಒತ್ಕೊಂಡವರು ಎತ್ತು ಕೆಳಗಡೆ ಹಾಕಿದ್ರು. ಬೈಬಲ್ ಹೇಳ್ದೆ, ಕೆಳಗಡೆ ಹಾಕಿದ್ ಮಾತ್ರ ಅಲ್ಲ, ಕಲ್ ತಗೊಂಡು ಅವನನ್ನು ಒಡೆದು ಸತ್ತ ಅಂತ ಹೇಳಿ ಅವನನ್ನು ಪಟ್ಟಣದಿಂದ ಹೊರಗಡೆಯಿಂದ ಕರ್ಕೊಂಡು ಬಂದು ಅವನನ್ನು ಹಾಕಿದ್ರು. ಕಸ ಬಿಸಾಕ್ದಂಗೆ ಕಸನ ಹೆಂಗೆ ಎಳ್ಕೊಂಡು ಬಂದು ಹೊರಗಡೆ ಹಾಕ್ಬಿಡ್ತಾರೋ ಅದೇ ರೀತಿ ಅವನನ್ನು ತೆಗೆದು ಹೊರಗಡೆ ಹಾಕಿದ್ರು. ಅಯ್ಯ, ಅನೇಕ ಸಾರಿ ಸೇವೆಯಲ್ಲಿ ಯಾರು ಸತ್ಯವಂತರು, ಯಾರು ಮಿತ್ರರು, ಯಾರು ನೀತಿವಂತರು, ಯಾರು ದ್ರೋಹಿಗಳು ನಮಗ್ ಗೊತ್ತಾಗಲ್ಲ. ಹೂ ಹಾಕೋ ಕೈಗಳೇ ಯಾವಾಗ ಕಲ್ಲೊಡೆಯುತ್ತೋ ಅಂತ ಗೊತ್ತಾಗಲ್ಲ. ಸ್ತೋತ್ರ ಹೇಳುವ ಕೈಗಳೇ ಯಾವಾಗ ಕಪ್ಪಾಳು ಹೊಡಿತಾರೋ ಗೊತ್ತಾಗಲ್ಲ. ಒಳ್ಳೆಯದನ್ನು ಮಾತನಾಡಿದ ಬಾಯಿಗಳು ಯಾವಾಗ ಪಾರ್ಶ್ವ ವಿರುದ್ಧವಾಗಿ ಮಾತಾಡ್ತಾರೋ ಗೊತ್ತಾಗಲ್ಲ. ನೀವ್ಯಾರು ಸ್ತೋತ್ರ ಹೇಳದೇ ಇದ್ದಾಗ ನಾನು ಹೇಳ್ತಾ ಇರೋದು ಪೌಲನ ಕತೆ. ನಾನು ಹೇಳ್ತಾ ಇರೋದು, ಪೌಲನನ್ನ ಹೆಗಲ ಮೇಲೆ ಹಾಕೊಂಡವರು ಎತ್ತವನನ್ನ ನೆಲಕ್ಕೆ ಅಪ್ಪಳಿಸಿ ಕಲ್ಲೇಟಲ್ಲಿ ಒಡೆದು ಸತ್ತ ಅಂತ ಹೇಳಿ ಪಟ್ಟಣದಲ್ಲಿ ದರ 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 ಅಂತ ಎತ್ತಿ ತೆಗೆದುಕೊಂಡು ಬಂದು ಬೀದಿಯಲ್ಲಿ ಬಿಸಾಕಿದ್ರು. ಬೈಬಲ್ ಅಲ್ಲಿ ನಾವು ಗಮನಿಸ್ತೇವೆ, ಆ ಸಮಯದಲ್ಲಿ ಪೌಲನು ಮೂರನೇ ಸ್ವರ್ಗದವರೆಗೂ ಒಯ್ಯಲ್ಪಡ್ತಾನೆ. ಮೂರನೇ ಸ್ವರ್ಗದವರೆಗೂ ಒಯ್ಯಲ್ಪಟ್ಟಾಗ ದೇವರು ಹೇಳಿದ, ಪೌಲನನ್ನ ದೇವರು ಪರಲೋಕದಲ್ಲಿ ನೋಡಿದಾಗ ದೇವರು ಹೇಳಿದ, ಪೌಲ, ಇನ್ನ ನಿನ್ ಟೈಮ್ ಬಂದಿಲ್ಲ, ವಾಪಸ್ ಹೋಗ ಅಂತ ಹೇಳಿದೆ ತಡ. ಪೌಲ ತಿರ್ಗಾ ವಾಪಸ್ ಹಿಂತಿರುಗಿ ಬಂದು ಆತನ ಎದ್ದು ನಿಂತ್ಕೊಂಡು ಆತನ ತನ್ನ ಶಿಷ್ಯರಿಗೆ ಹೇಳ್ತಾನೆ, ಬಂಡ್ರೋ ದೆರ್ಬಗ್ ಹೋಗೋಣ ಸುವಾರ್ತೆ ಸಾರಕ್ ಅಂತ ಹೇಳಿ ಅಲ್ಲಿ ಪೌಲ ಸೇವೆ ಮಾಡಕ್ ಹೋಗ್ತಾ ಇದ್ದಾನೆ. ಅಯ್ಯ, ನನಗೆ ಆಶ್ಚರ್ಯ, ಸ್ಪಾಂಜಲ್ ಹೊಡೆದಿಲ್ಲ, ಗಲ್ಲಲ್ಲಿ ಹೊಡೆದಿದ್ದು. ಸ್ಪಾಂಜಲ್ ಅಲ್ಲ ಹೊಡೆದಿರೋದು, ಕಲ್ಲಲ್ಲಿ. ಹೆಂಗ್ ಹೊಡೆದ್ರು ಅಂದ್ರೆ ಸತ್ತೋಗ್ದ. ಅವರೇ ಕನ್ಫರ್ಮ್ ಮಾಡಿದ್ರು, ಪಲ್ಸ್ ಇಟ್ಬಿಟ್ಟೆ ಸತ್ತೋದ ಬಿಡ ಅಂತ ಹೇಳಿ ದರ 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 ಅಂತ ಹೇಳ್ಕೊ ಬಂದ್ರು. ಕಲ್ಲೇಟ್ ತಿಂದಿದ್ದೀರಾ? ತಿಂದಿಲ್ಲಲ್ಲ. ತಿಂದೇ ಇರೋರ್ಗೆ ಗೊತ್ತಿಲ್ಲ, ನಾನು ತಿಂದಿದ್ದೀನಿ. ನನ್ನ ತಮ್ಮ ಹೊಡೆದ, ನನ್ನ ಚಿಕ್ಕ ಹುಡುಗನ ಇದ್ದಾಗ ಬ್ಯಾಟ್ ಕೊಡ್ದಿದ್ದಾಗ ಕಲ್ಲೆತ್ಕೊಂಡು ಹೊಡೆದ. ಒಂದು ಏಟು ಬಿತ್ತಾಗ ತಲೆ ಗುಮ್ ಅಂತು. 5 ನಿಮಿಷ ಮೈ ಕೈ ಓಡ್ಲೇ ಇಲ್ಲ, ಗುಮ್ ಅಂತು ಒಂದೇಟು. ಆದ್ರೆ ಇವನಿಗೆ ಕಲ್ಲಿನ ಗೋಪುರ. ಅದ್ರ ಅರ್ಥ ಏನು? ನೆತ್ತಿಯಿಂದ ಪಾದದವರೆಗೂ ಬ್ಲೀಡಿಂಗು, ಎಲ್ಲ ಓಪನ್ ಮಾಡಿಬಿಟ್ಟಿದ್ದಾರೆ, ಚರ್ಮ ಸುಳಿದು ಬಿಟ್ಟಿದ್ದಾರೆ ಕಲ್ಲಲ್ಲಿ. ಈ ಇಸ್ರಾಯೇಲ್ ಜನರಿಗೊಂದು ಗುಣ ಇದೆ, ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಇಲ್ಲ ಅಂದ್ರೂ ಕಲ್ಲೊಡೆಯೋದ್ರಲ್ಲಿ ಎಕ್ಸ್ಪರ್ಟ್ ಇವರು. ಇವಾಗಿಂದಲ್ಲ, ಮೋಶೆ ಕಾಲದಿಂದಲೇ ಮಾತೆತ್ತಿದ್ರೆ ಕಲ್ಲೆತ್ತುತ್ತಾರೆ. ಕಾರಣ ಇವ್ರಿಗೆ ಕಲ್ಲೊಡೆಯೋದು ಬಾಲ್ ಹೊಡೆದಂಗೆ. ಕಲ್ಲೊಡೆಯಕ್ ಚಾನ್ಸ್ ಸಿಗ್ತಾ ಬಡ 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 ಅಂತ ಹೊಡಿತಾರೆ. ಆದ್ರೆ ಪೌಲ ನೋಡ್ರಿ, ರಕ್ತ ಸುರಿತಾ ಇದೆ, ಬ್ಯಾಂಡ್ ಅಲ್ಲಿ ನೆತ್ತಿಯಿಂದ ಪಾದದ ರಕ್ತ ಸುರಿತಾ ಇದೆ. ಪೌಲ ತನ್ನ ಶಿಷ್ಯರಿಗೆ ಹೇಳಲಿಲ್ಲ. ನನ್ಗೆ ಬಹಳ ಆಶ್ಚರ್ಯ ಕೊಟ್ಟ ಕಾರ್ಯ, ಕಲ್ಲೊಡಿಬೇಕಾದ್ರೆ ಈ ಶಿಷ್ಯರೆಲ್ಲಿ ಹೋಗಿದ್ರು? ಮನಾಯಿಗಾರ್ಗೂ ಕಲ್ಲೊಡಿಬೇಡ್ರಪ್ಪ, ಕಲ್ಲೊಡಿಬೇಡ್ರಪ್ಪ, ಕಲ್ಲೊಡಿಬೇಡ್ರಪ್ಪ ಅಂತ ನಿಲ್ಬೇಕಾಗಿತ್ತಾನೆ. ಕಲ್ಲು ಬಿದ್ದಿದೆ, ಶಿಷ್ಯರೆಲ್ಲ ಓಡೋದ್ರು. ಸತ್ತಾಗ ಬಂದು ಅಳ್ತವ್ರು. ಅನೇಕ ಸಾರಿ ಸೇವಕರು ಕಷ್ಟದಲ್ಲಿ ಹೋದಾಗ
ಕೆಲವರು ಓಡಾಕ್ಬಿಡ್ತಾರೆ. ಅನೇಕ ಸಾರಿ ಸೇವಕರೇ ನಿಮ್ಮ ಕಷ್ಟ ಏನು, ಹೇಗಿದ್ದೀರಾ, ನಿಮ್ಮ ನೋವು ಏನಂತ ಒಂದು ವಿಶ್ವಾಸಿನೂ ಕೇಳಲ್ಲ. ಆದರೆ ಇವರು ಜ್ವರ ಬಂದಾಗ ಕೇಳ್ತಾರೆ, ಪಾಸ್ಟರ್ ನಮಗೆ ಫೋನೇ ಮಾಡಲಿಲ್ಲ, ಡೋಲೋ 650 ತಗೊಂಡಿದ್ರೆ ಜ್ವರ ಹೋಗೋದು, ನೀನು ಫೋನ್ ಮಾಡಬೇಕಾಗಿತ್ತು ನಿಮ್ಮ ಪಾಸ್ಟರ್ಗೆ. ಒಂದು ದಿನ ಕೇಳಿದ್ಯಾ ಕೈ ಹಿಡಿದು, ಆರಾಮಾಗಿದ್ದೀರಾ ಪಾಸ್ಟರ್, ಆರೋಗ್ಯವಾಗಿದ್ದೀರಾ, ಕುಟುಂಬ ಚೆನ್ನಾಗಿದ್ಯಾ, ಮಕ್ಕಳ ವಿಷಯದಲ್ಲೆಲ್ಲ ಚೆನ್ನಾಗಿದ್ಯಾ? ಕೇಳಲ್ಲ. ಪಾಸ್ಟ್ರಿಗೆ ಏನಾದ್ರೂ ಕಷ್ಟ ಅಂತಂದ್ರೆ ಶಿಷ್ಯರನ್ನವ್ರು ಫಸ್ಟ್ ಪೌಲನ್ ಜೊತೆ ಇದ್ದವರು ಕಾಲ್ ಕಿತ್ಕೊಂಡ್ರು, ಕಲ್ಲು ಬೋಡ್ರ ಅಂತ ಸತ್ ಮೇಲೆ ಬಂದು ಅಳ್ತವ್ರು. ಪೌಲನನ್ನು ದೇವ್ರು ಆಫೀಸ್ ಕಳಿಸ್ದ. ಪೌಲ ಏನ್ ಮಾಡ್ದ ಗೊತ್ತಾ? ಎದ್ದು ನಿಂತ್ಬಿಡಿ, ಎಲ್ಲಿದ್ಯಾ ಬೆಳ್ಳಾರಿಯಲ್ಲಿ, ಎಲ್ಲಿ ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಇದೆಯಾ, ಕರ್ಕೊಂಡೋಗ್ರ ಅಂತ ಹೇಳಿಲ್ಲ. ಬರ್ರ ನಾವು ಸೇವೆಗೆ ಹೋಗೋಣ ಅಂತ ಹೇಳಿ ಆ ರಕ್ತ ಒರೆಸ್ಕೊಂಡು ನೆಕ್ಸ್ಟ್ ದರ್ಭಕ್ಕೆ ಮಾರನೇ ದಿನ ಸೇವೆಗೆ ಹೋಗ್ತಾ ಇದ್ದಾರೆ. ನನಗೆ ಬಹಳ ಸಂತೋಷ ಕೊಟ್ಟ ಕಾರ್ಯ. ನಾವು ನೀವಾಗಿದ್ರೆ ದ್ರೋಹಿಗಳಾದ ಶಿಷ್ಯರೇ ಕಲ್ಲೊಡಿಬೇಕಾರೆ ಎಲ್ಲ ಹೋದ್ರೆ ಅಂತ ಬೈತಾ ಇದ್ರಿ. ಅರೆ ಪೌಲನ್ ಗುಣ ನೋಡ್ರಿ, ನೀವು ತಪ್ಪಿಸ್ಕೊಂಡು ಹೋದ್ರಲ್ಲ, ಪರವಾಗಿಲ್ಲ ಬನ್ರಿ, ನಾನು ನಿಮ್ಮನ್ನು ಮತ್ತೆ ಸೇವೆ ಕರ್ಕೊಂಡು ಹೋಗ್ತೀನಿ. ಶಿಷ್ಯರು ಏನೇ ದ್ರೋಹ ಮಾಡಿದ್ರು ತಂದೆ ಹೃದಯವನ್ನು ಬಿಡ್ಲಿಲ್ಲ. ಅಯ್ಯ ಕಷ್ಟದಲ್ಲಿ ಜೊತೆ ನಿಲ್ಲದಿದ್ರು, ನಾನು ಕಷ್ಟದಲ್ಲಿ ಒಬ್ಬನೇ ನಾನು ಅನುಭವಿಸಿದ್ರು, ನನ್ನ ಕಷ್ಟ ನಿನಗೆ ಬೇಡ, ನೀನು ಚೆನ್ನಾಗಿ ಸೇವೆ ಮಾಡು ಅಂತ ಹೇಳಿ ಶಿಷ್ಯರನ್ನ ಆಶೀರ್ವಾದ ಮಾಡಿ ಅವ್ರ ಕುರಿತಾಗಿ ಒಂದು ಕೇಡನ್ನ ಬಯಸದೆ ಆ ಶಿಷ್ಯರನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಎಂತ ಅಭಿಷಕ್ತನಿ ಪೌಲನ ನೋಡ್ರಿ. ಅಲ್ಲಿ ಒಂದು ಮಾತು ತಾನು ಏಟ್ ಹೊಡಿಬೇಕಾರೆ ಅಡ್ಡ ಬರದೇ ಇರುವಂತ ಶಿಷ್ಯರನ್ನ ಬೈಲಿಲ್ಲ. ನಾನು ಅನುಭವಿಸ್ತೀನಿ, ಆದ್ರೆ ನನ್ನ ಮಕ್ಕಳು ನೀವು ಅನುಭವಿಸಬಾರ್ದು ಈ ಕಷ್ಟ, ಬನ್ರಿ ಅಂತ ಹೇಳಿ ಅವ್ರನ್ನ ಮತ್ತೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅಂತ ತಂದೆ ಹೃದಯ ಉಳ್ಳಂತ ಪೌಲನಿಗಾಗಿ ನನ್ನ ದೇವರಿಗೆ ನನ್ನ ಸ್ತೋತ್ರ ಹೇಳ್ತಾನೆ. ಇವತ್ತು ದೇವರ ಮಕ್ಕಳು ನಾವು ನೀವು ಇವತ್ತು ಸಭೆಯಲ್ಲಿ ಆಶೀರ್ವದಿಸಲ್ಪಡೋದಕ್ಕೆ ಕಾರಣ ಏನು ಗೊತ್ತಾ? ಅಂತ ತಂದೆ ಹೃದಯ ಉಳ್ಳಂತ ಸೇವಕರಿಂದಲೇ. ಪೌಲನ ಆದ್ರಿಂದ ಥೆಸಲೋನಿಕದಲ್ಲಿ ಹೇಳ್ತಾನೆ, ನಾನು ಮನುಷ್ಯರನ್ನ ಮೆಚ್ಚಿಸೋದಕ್ಕೆ ನಾನು ಸೇವೆ ಮಾಡ್ತಾ ಇಲ್ಲ, ನನ್ನನ್ನು ಕರೆದಾತನಾದ ದೇವರನ್ನ ಮೆಚ್ಚಿಸೋದಕ್ಕೆ ನಾನು ಸೇವೆ ಮಾಡ್ತೀನಿ. 2ನೇ ಅಧ್ಯಾಯಕ್ಕೆ 1 ಥೆಸಲೋನಿಕೆ 2ನೇ ಅಧ್ಯಾಯದ 2ನೇ ವಚನಕ್ಕೆ ಬಂದಾಗ ಪೌಲನ್ ಹೇಳ್ತಾನೆ, ನನ್ನ ಪ್ರಸಂಗದಲ್ಲಿ ಅಬದ್ಧ ಇಲ್ಲ, ನನ್ನ ಪ್ರಸಂಗದಲ್ಲಿ ಮೋಸ ಇಲ್ಲ, ನನ್ನ ಪ್ರಸಂಗದಲ್ಲಿ ಏನಿಲ್ಲ, ನನ್ನ ಪ್ರಸಂಗದಲ್ಲಿ ಸುಳ್ಳಿಲ್ಲ ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ. 3 ಕಾರ್ಯ ಹೇಳ್ತಾನೆ. ನನ್ನ ಪ್ರಸಂಗದಲ್ಲಿ 3ನೇ ವಾಕ್ಯ ಹೇಳ್ತದೆ, ನನ್ನ ಪ್ರಸಂಗದಲ್ಲಿ ಅಬದ್ಧ ಇಲ್ಲ, ನನ್ನ ಪ್ರಸಂಗದಲ್ಲಿ ಅಶುದ್ಧ ಇಲ್ಲ, ನನ್ನ ಪ್ರಸಂಗದಲ್ಲಿ ಮೋಸ ಇಲ್ಲ. ಪಾಸ್ಟರ್, ಈ 3 ಪದ ಯಾವ ಪಾಸ್ಟ್ ಹೇಳ್ತಾರೋ ಅವರೇ ನಿಜವಾದ ಸೇವಕರು. ಇನ್ನೊಂದ್ಸರಿ ಹೇಳ್ತೀನಿ, ಪೌಲ ಎದೆ ತಟ್ಟಿ ಹೇಳ್ತಾನೆ, ನನ್ನ ಪ್ರಸಂಗದಲ್ಲಿ ಅಶುದ್ಧ ಇಲ್ಲ, ನನ್ನ ಪ್ರಸಂಗದಲ್ಲಿ ಮೋಸ ಇಲ್ಲ, ನನ್ನ ಪ್ರಸಂಗದಲ್ಲಿ ಸುಳ್ಳಿಲ್ಲ, ನಾನು ಮಾಡೋ ಪ್ರಸಂಗದಲ್ಲಿ ಯಾರಿಗೂ ಮೋಸ ಮಾಡಲ್ಲ. ನಾನು ಮಾಡೋ ಪ್ರಸಂಗದಲ್ಲಿ 15,000 ರೂಪಾಯಿ ಕಾಣಿಕೆ ಕೊಡು, ಆಮೇಲೆ ನಿನಗೆ ದೇವರು 3 ತಿಂಗಳಲ್ಲಿ ಆಶೀರ್ವಾದ ಮಾಡ್ತಾನೆ. ನನ್ನ ಪ್ರಸಂಗದಲ್ಲಿ ಮೋಸ ಇಲ್ಲ, ನನ್ನ ಪ್ರಸಂಗದಲ್ಲಿ ಸುಳ್ಳಿಲ್ಲ, ನನ್ನ ಪ್ರಸಂಗದಲ್ಲಿ ಅಶುದ್ಧ ಇಲ್ಲ, ನಾನು ಮಾಡೋ ಪ್ರಸಂಗದಲ್ಲಿ ಸತ್ಯ ಇದೆ, ನಾನು ಮಾಡೋ ಪ್ರಸಂಗದಲ್ಲಿ ಪರಿಶುದ್ಧತೆ ಇದೆ, ನಾನು ಮಾಡೋ ಪ್ರಸಂಗದಲ್ಲಿ ಸತ್ಯ ಇದೆ, ಪರಿಶುದ್ಧತೆ ಇದೆ, ನಾನು ಮಾಡೋ ಪ್ರಸಂಗದಲ್ಲಿ ನೀತಿ ಇದೆ. ನಾನು ಇಷ್ಟು 1000 ಪ್ರಸಂಗ ಮಾಡಿದ್ದೀನಿ, ಆದ್ರೆ ಒಂದ್ಸಾರಿನೂ ನನ್ನ ಪ್ರಸಂಗದಲ್ಲಿ ಅಶುದ್ಧ ಇಲ್ಲ, ನನ್ನ ಪ್ರಸಂಗದಲ್ಲಿ ಮೋಸ ಇಲ್ಲ, ನನ್ನ ಪ್ರಸಂಗದಲ್ಲಿ ಸುಳ್ಳಿಲ್ಲ. ಪೌಲ ಧೈರ್ಯವಾಗಿ ಹೇಳ್ತಾನೆ, ನನ್ನ ಸೇವೆಯಲ್ಲಿ ಅಶುದ್ಧ ಇಲ್ಲಯ್ಯ, ನನ್ನ ಸೇವೆಯಲ್ಲಿ ಮೋಸ ಇಲ್ಲಯ್ಯ, ನನ್ನ ಸೇವೆಯಲ್ಲಿ ಯಾವುದೇ ವಿಧವಾದಂತ ಸುಳ್ಳಿಲ್ಲ. ಇವತ್ತು ಸೇವೆಗಳ ಒಳಗಡೆ ಅಶುದ್ಧ ತರ್ತಾ ಇದ್ದಾರೆ, ಇವತ್ತು ಸೇವೆಗಳ ಒಳಗಡೆ ಸುಳ್ಳು ತರ್ತಾ ಇದ್ದಾರೆ, ಇವತ್ತು ಸೇವೆ ಒಳಗಡೆ ಮೋಸ ತರ್ತಾ ಇದ್ದಾರೆ. ಅಯ್ಯೋ ನಾನು ಆ ಪಾಸ್ಟರ್ ಹತ್ರ ಹೋಗಿ ಮೋಸ ಆದೆ, ಅಯ್ಯೋ ಆ ಪಾಸ್ಟರ್ ಸುಳ್ಳು ಹೇಳಿ ನನಗೆ ಹಿಂಗ್ ಮಾಡಿದ್ರು, ಅಯ್ಯೋ ಆ ಪಾಸ್ಟರ್ ಪ್ರಸಂಗದಲ್ಲಿ ಇಂತ ಅಶುದ್ಧ. ಪೌಲ ಎದೆ ತಟ್ಟೆ ಹೇಳ್ತಾನೆ, ನನಗೆ ಗೊತ್ತು, ನಾನು ಪ್ರತಿ ಸಾರಿ ಈ ವೇದಿಕೆ ಮೇಲೆ ಈ ವಾಕ್ಯ ಓದಿದಾಗ ನನಗೆ ಬಹಳ ಸಂತೋಷ ಕೊಡ್ತು. ಏನ್ ಗೊತ್ತ, ಬೆಂಕಿಯು ಯಜ್ಞ ವೇದಿ ಮೇಲೆ ಯಾವಾಗಲೂ ಉರಿಯುತ್ತಾ ಇರಬೇಕು, ಆರಿ ಹೋಗ್ಬಾರ್ದು. ಈ ಯಜ್ಞ ವೇದಿಯಲ್ಲಿ
ಬೆಂಕಿ ಉರಿಬೇಕಾದ್ರೆ 3 ಕಾರ್ಯ ಇರ್ಬೇಕು ಪಾಸ್ಟರ್. ಒಂದು ಅಶುದ್ಧ ಇರಬಾರ್ದು, ಒಂದು ಮೋಸ ಇರಬಾರ್ದು, ಒಂದು ಸುಳ್ಳು ಇರಬಾರ್ದು. ಅಂತ ಪ್ರವೇದಿಯ ಮೇಲೆ ಪರಿಶುದ್ಧಾತ್ಮನ ಬೆಂಕಿ ಉರಿಯೋದು. ಪೌಲ ಎದೆ ತಟ್ಟಿ ಹೇಳ್ತಾನೆ, ನನಗೆ ಗೊತ್ತು ನನ್ನ ಪ್ರಸಂಗದಲ್ಲಿ ಮೋಸ ಇಲ್ಲ, ನನ್ನ ಪ್ರಸಂಗದಲ್ಲಿ ಅಶುದ್ಧ ಇಲ್ಲ, ನನ್ನ ಪ್ರಸಂಗದಲ್ಲಿ ಹಲಲುಯ ಸುಳ್ಳಿಲ್ಲ. ನಾನು ಯಾರಿಗೂ ಸುಳ್ಳು ಹೇಳಿ ಸಭೆ ಕರ್ಕ ಬಂದಿಲ್ಲ. ನನ್ನ ಸಭೆಯಲ್ಲಿ ಬಂದವರಿಗೆ ಯಾರು ನಾನು ಮೋಸ ಮಾಡಿಲ್ಲ. ನನ್ನ ಸಭೆಯವರ ಹತ್ರ ಯಾರ ಹತ್ರನೂ ಅಶುದ್ಧನಾಗಿ ನಾನು ನಡ್ಕೊಂಡಿಲ್ಲ. ನನ್ನ ಪ್ರಸಂಗದಲ್ಲಿ ಅಶುದ್ಧ ಇಲ್ಲ ಎಂದು ಈ ಬೆಂಕಿ ಉರಿಯುತ್ತಿರುವ ಯಜ್ಞ ವೇದಿಯಲ್ಲಿ ಅವರು ಧೈರ್ಯವಾಗಿ ಹೇಳ್ಬೋದು. ಯಾಕಂದ್ರೆ ಒಬ್ಬ ನಿಜವಾದ ಅಪೊಸ್ತಲನ ಎದೆ ತಟ್ಟಿ ಹೇಳೋಕ್ ಸಾಧ್ಯ, ನಾನು ಸೇವೆ ಮಾಡಿದ ಒಬ್ಬನು ನನ್ನ ಪಾಶು ನನಗೆ ಮೋಸ ಮಾಡಿದ್ರು, ನನ್ನ ಪಾಶು ನನಗೆ ಸುಳ್ಳು ಹೇಳಿದ್ರು, ನನ್ನ ಪಾಶು ನನ್ನ ಅಶುದ್ಧದಲ್ಲಿ ನಡೆಸಿದ್ರು ಅಂತ ಯಾರು ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ತಲೆಮಾರುಗಳು ಎದ್ದಾಳಬೇಕು. ಈ ಯಜ್ಞವೇದಿ ಮೇಲೆ ಉರಿಯುವಂತ ಬೆಂಕಿಯನ್ನು ಕಾಪಾಡಿಕೊಳ್ಳೋದಕ್ಕೆ. ಈ ಬೆಂಕಿ ಇದನ್ನ ಹಾಕಿದ್ದು ಇಲ್ಲಿರೋ ಲೀಡರ್ಸ್ಗಳೆಲ್ಲ, ಇಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ ಬೋಧಕರು ಹಾಕಿದ್ದು. ಇವತ್ತು ಅವರಿಲ್ಲ, ಆದ್ರೆ ಈ ಯಜ್ಞವೇದಿ ಇದೆ. ಪಾಸ್ಟರ್, ಬೆಂಕಿ ಉರಿಯೋದು ಡ್ರಮ್ ಸೌಂಡ್ ಇಂದಲ್ಲ, ಬೆಂಕಿ ಉರಿಯೋದು ಹಾಡಾಡೋದ್ರಿಂದಲ್ಲ, ಬೆಂಕಿ ಉರಿಯೋದು ಟ್ಯಾಲೆಂಟ್ ಇರೋರು ಬಂದು ನಿಂತ್ಕೊಳ್ಳೋದ್ರಿಂದಲ್ಲ, ಬೆಂಕಿ ಉರಿಯೋದು ನೀವು ಕುಣಿಯೋದ್ರಿಂದನೋ ಬೇರೆ ಬೇರೆ ರೀತಿ ನೀವು ಆಡೋದ್ರಿಂದಲ್ಲ. ಬೆಂಕಿ ಉರಿಯೋದು ನನ್ನ ಪ್ರಸಂಗದಲ್ಲಿ ಅಶುದ್ಧ ಇಲ್ಲ, ನನ್ನ ಪ್ರಸಂಗದಲ್ಲಿ ಮೋಸ ಇಲ್ಲ, ನನ್ನ ಪ್ರಸಂಗದಲ್ಲಿ ಸುಳ್ಳಿಲ್ಲ ಎನ್ನುವಂತ ಸಾಕ್ಷಿನೇ ಯಜ್ಞವೇದಿ ಮೇಲೆ ಬೆಂಕಿ ಉರಿಸೋದು. ಎದೆ ತಟ್ಟಿ ಹೇಳ್ದ ಪೌಲ, ಎದೆ ತಟ್ಟಿ ಹೇಳ್ದ. ನಮ್ಮ ಕರ್ನಾಟಕದಲ್ಲಿ ಈ ರೀತಿ ಎದೆ ತಟ್ಟಿ ಹೇಳೋ ಅಪೊಸ್ತಲರು ಎದ್ದೊಳ್ಬೇಕು. ನಮ್ಮ ಸಭೆಗಳಿಂದ ಸೇವಕರು ಎದ್ದೊಳ್ಬೇಕು. ನನ್ನ ಸೇವೆಯಲ್ಲಿ ಅಶುದ್ಧ ಇಲ್ಲ, ನನ್ನ ಸೇವೆಯಲ್ಲಿ ಮೋಸ ಇಲ್ಲ, ನನ್ನ ಸೇವೆಯಲ್ಲಿ ಸುಳ್ಳಿಲ್ಲ. ಮುಂದಿನ ಪದದಲ್ಲಿ ಆತನ ಹೇಳ್ತಾನೆ, ಹಣಕ್ಕಾಗಿ ನನ್ನ ವೇಷ ಹಾಕೊಂಡು ಸೇವೆ ಮಾಡಲ್ಲಯ್ಯ. ಹಣಕ್ಕಾಗಿ 4ನೇ ವಾಕ್ಯದಲ್ಲಿ ಹೇಳ್ತಾನೆ, ದ್ರವ್ಯಾಶೆಯಿಂದ ನಾನು ವೇಷ ಹಾಕೊಂಡು ನಾನು ಸೇವೆ ಮಾಡೋದಿಲ್ಲ. 3ನೇ ವಾಕ್ಯದಿಂದ ಓದಿಕೊಂಡು ಬಂದಾಗ ಅನೇಕ ಕಾರ್ಯಗಳನ್ನು ಆತನು ಹೇಳ್ತಾನೆ. ಅದರ ಅರ್ಥ ಏನಂದ್ರೆ, ಹಣ ಸಂಪಾದನೆ ಮಾಡಬೇಕು, ವಿಶ್ವಾಸಿಗಳಿಂದ ಸುಲಿಗೆ ಮಾಡಬೇಕು, ವಿಶ್ವಾಸಿಗಳಿಗೆ ಕೊಡ್ರಿ 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 ಅಂತ ಕಿತ್ಕೋಬೇಕು, ಕಿತ್ಕೊಂಡು ಮನೆ ತುಂಬಿಕೊಂಡು ಆಡಂಬರ ಜೀವಿತ ನಡೆಸಬೇಕು. ದ್ರವ್ಯಾಶೆಗಾಗಿ ವೇಷ ಹಾಕೊಂಡು ಸೇವೆ ಮಾಡಿಲ್ಲ. ಗಂಜಿ ಕುಡಿದ್ರು, ನಂಬಿಗಸ್ತರಾಗಿದ್ರು, ಹಾಕೊಳ್ಳಕ್ ಬಟ್ಟೆ ಇಲ್ಲದಿದ್ರು, ಇರೋ ಬಟ್ಟೆಯಲ್ಲೇ ದೇವರಿಗೆ ಸ್ತೋತ್ರ ಹೇಳಿದ್ರು. ಹಣದ ಆಸೆಯಿಂದ ವೇಷ ಹಾಕೊಂಡಿದ್ರೆ ಹೆಂಗೆಂಗೋ ಮಾಡ್ಬೋದಾಗಿತ್ತು. ನೀನು ನನಗೆ 1 ಲಕ್ಷ ಕೊಡು, ಆಗ ನಾನು ನಿನ್ನ ಆತ್ಮಿಕ ಮಗನೆಂದು ಕರಿತೀನಿ. ನೀನು ನನಗೆ ತಿಂಗಳಿಗೆ 20,000 ರೂಪಾಯಿ ದಶಾಂಶ ಕೊಡು, ಆಗ ನಿನಗೆ ಹೆಚ್ಚಾಗಿ ಪ್ರೇಯರ್ ಮಾಡ್ತೀನಿ. ನೀನು ನನಗೆ ತಿಂಗಳು ದಶಾಂಶ ಕಾಣಿಕೆಗಳನ್ನು ಮನೆಗೆ ತಂದು ಕೊಡು, ಆಗ ನಿನ್ನನ್ನು ಬಾಲಲ್ಲ ದೇವ್ರ. ಇವತ್ತು ಹಣದ ವ್ಯಾಮೋಹಕ್ಕಾಗಿ ಅನೇಕ ಅಭಿಷಕ್ತರು ವೇಷ ಹಾಕೊಳ್ತಾ ಇದ್ದಾರೆ. ಈ ಯಜ್ಞವೇದಿ ವೇಷ ಹಾಕೊಳ್ಳೋದಕ್ಕುಳ್ಳದಲ್ಲ. ಈ ಯಜ್ಞವೇದಿ ಯಥಾರ್ಥರಿಗಾಗಿ ಉಳ್ಳಂತ ಯಜ್ಞವೇದಿ ಇದು. ದ್ರವ್ಯಾಶೆಯಿಂದ ನಾವು ವೇಷ ಹಾಕೊಂಡು ನಾನು ಸೇವೆ ಮಾಡಲಿಲ್ಲ ಅಯ್ಯ. ಸೇವೆಗೆ ಹಣ ಬೇಕು, ಆದ್ರೆ ಹಣದಿಂದಲೇ ಸೇವೆ ಅಲ್ಲಯ್ಯ, ಸೇವೆ ಕರ್ತನಿಂದ ಮಾತ್ರನೇ. ಅದರಿಂದ ಅಪೊಸ್ತಲನಾದ ಪೌಲನು ತಾನು ಧೈರ್ಯವಾಗಿ ಎದೆ ತಟ್ಟಿ ಹೇಳ್ತಾನೆ, ನಾನು ಹಣಕ್ಕಾಗಿ ನಾನು ವೇಷ ಹಾಕೊಂಡು ನಾನು ಸೇವೆ ಮಾಡಿಲ್ಲ. 3ನೇದಾಗಿ ಆತನು ಹೇಳ್ತಾನೆ, ಯಾರಿಗೂ ಮುಖಸ್ತುತಿ ಮಾಡ್ಕೊಂಡು ನಾನು ಸೇವೆ ಮಾಡಿಲ್ಲ. ನೀನು ಏನೇ ತಪ್ಪು ಮಾಡ್ಕಬ, ನೀ ಮಂಚಿವಾಡು ರಾರಾ ಅಂತ ಹೇಳಿ ಸ್ಟೇಜ್ ಮೇಲೆ ತಗೊಂಡು ಬಂದು ಕುಳಿಸಿಲ್ಲ. ನೀನ್ ವ್ಯಭಿಚಾರ ಮಾಡಿದ್ರೆ ನೀನ್ ವ್ಯಭಿಚಾರಿನೇ ಅಂತ ಕರೀತಾ ಇದ್ರು. ನೀನ್ ಪಾಪಿ ಅಂದ್ರೆ ನೀನ್ ಪಾಪಿನೇ, ನೀನ್ ಸುಳ್ಳುಗಾರ ಅಂದ್ರೆ ನೀನ್ ಸುಳ್ಳುಗಾರನೇ, ನೀನ್ ಕೆಟ್ಟ ನಡತೆ ಉಳ್ಳವನಂದ್ರೆ ಕೆಟ್ಟ ನಡತೆನೆ. ನೀನ್ ಹೆಂಡತಿ ಬಿಟ್ಟು ಬೇರೊಬ್ಬರ ಸಂಗಡ ಸವಾಸ ಮಾಡಿದ್ರೆ ನೀನ್ ವ್ಯಭಿಚಾರಿ, ಪರಲೋಕಕ್ಕೆ ಹೋಗಲ್ಲ. ನೀನ್ ಅಸಹ್ಯ ಕಾರ್ಯ ಮಾಡಿದ್ರೆ ಅಸಹ್ಯ ಕಾರ್ಯ ಮಾಡುವವನು ದೇವರಾಜ್ಯಕ್ಕೆ ಬಾಧ್ಯನಾಗಲ್ಲ. ಅಲ್ಲಿ ತಪ್ಪು ಕೆಲಸ ಮಾಡೋನಿಗೆ ರರಾನನ ಅಂತ ಹೇಳಿ ತಲೆ ಸೌರವನಲ್ಲ ಪೌಲನು. ಅವನು ಯಾರಿಗೂ ಮುಖಸ್ತುತಿ ಮಾಡ್ತಾ ಇರಲಿಲ್ಲ. ಐಶ್ವರ್ಯವಂತರು ಬಂದಾಗ ಚೇರ್ ಮೇಲೆ ಕುತ್ಕೋ, ಬಡವರು ಬಂದಾಗ ನೆಲದ ಮೇಲೆ ಕುತ್ಕೋ ಅಂತ ಹೇಳುವವನಲ್ಲ ಅಪೊಸ್ತಲನಾದ ಪೌಲನು. ತಪ್ಪು ಮಾಡೋರ್ನ ತಪ್ಪಿಗಸ್ತನು, ಪಾಪ ಮಾಡೋರ್ನ ಪಾಪಿ,
ಮಾಡೋನ ವ್ಯಭಿಚಾರಿ, ಸುಳ್ಳು ಹೇಳೋರ್ನ ಸುಳ್ಳುಗಾರ, ತಪ್ಪು ಮಾಡೋನ ತಪ್ಪಿಗಸ್ತನು, ಪರಿಶುದ್ಧನನ್ನ ಪರಿಶುದ್ಧನು ಎಂದು ಧೈರ್ಯವಾಗಿ ಮಾತಾಡ್ತಾ ಇದ್ದ. ಅದರಿಂದ ಪೌಲನ್ ಹೇಳ್ತಾನೆ, ಯಾರಿಗೂ ಮುಖಸ್ತುತಿ ಮಾಡಿ ನಾನು ಸೇವೆ ಮಾಡೋ ಅವಶ್ಯಕತೆ ಇಲ್ಲ. ಪೌಲನ ಮುಂದೆ ಹೇಳ್ತಾನೆ, ನಿಮ್ಮ ಹತ್ರ ಕೆಲವೊಂದ್ಸರಿ ನಾನು ಕೇಳಬೇಕು, ಅಪೊಸ್ತಲನ ನನಗೂ ಸ್ವಲ್ಪ ಗೌರವ ಕೊಡ್ರಿ ಅಂತ. ಆದರೆ ಕೇಳಿ ಗೌರವ ಪಡ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನೀವು ಕೊಟ್ಟರು ಕೊಡದೆ ಹೋದ್ರು ನಾನು ಸೇವೆ ಮಾಡೇ ಮಾಡ್ತೀನಿ. ಪೌಲ ಥೆಸಲೋನಿಕೆ ಸಭೆಯಲ್ಲಿ ಒಂದು ರಿಕ್ವೆಸ್ಟ್ ಇಡ್ತಾ ಇದ್ದಾನೆ, ನಾನು ಅಪೊಸ್ತಲ, ನನಗೊಂದು ಸ್ವಲ್ಪ ಗೌರವ ಕೊಡ್ರಿ ಅಂತ ಕೇಳೋಕೆ ನನಗೆ ಅಧಿಕಾರ ಇದೆ. ಆದರೆ ನಾಳೆ ನೀವು ನನಗೆ ಅಲ್ಲಿ ಗೌರವ ಕೊಡದಿದ್ರು ನಾನು ಸೇವೆಯನ್ನು ನಿಲ್ಲಿಸಲ್ಲ, ನಾನು ಸೇವೆ ಮುಂದುವರಿಸ್ತಾ ಇರ್ತೀನಿ. ಇವತ್ತು ದೇವರ ಮಕ್ಕಳೇ, ಅಪೊಸ್ತಲನಾದಂಥ ಪೌಲನಿಗಿದ್ದ ವಿಶೇಷತೆ ಏನು ಗೊತ್ತಾ? ಗೌರವ ಕೊಟ್ಟರು ಗೌರವ ಕೊಡದಿದ್ರು ನನ್ನ ಪ್ರಸಂಗ ನಿಲ್ಲಲ್ಲ, ನನ್ನ ಸೇವೆ ನಿಲ್ಲಲ್ಲ, ನನ್ನ ಉಪದೇಶಗಳು ನಿಲ್ಲಲ್ಲ, ದೇವರ ವಾಕ್ಯಕ್ಕಾಗಿ ಹೇಳುವಂತಹ ಸತ್ಯತೆಯ ಮಾತು ನಿಲ್ಲೋದಿಲ್ಲ. ನೀವು ಗೌರವ ಕೊಟ್ಟರು ಕೊಡದೆ ಹೋದ್ರು ನನ್ನ ಪ್ರಸಂಗ ಮಾಡೇ ಮಾಡ್ತೀನಿ. ಪೌಲನು ತಾನು ಮುಂದಿನ ಪದಗಳಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಸಮಯ ಹೋಗ್ತಾ ಇರೋದ್ರಿಂದ ನಾನು ಆದಷ್ಟು ಬೇಗ ಹೇಳ್ತೀನಿ. ಪೌಲ ಹೇಳ್ತಾನೆ, ನಾನು ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದೀನಿ ಗೊತ್ತಾ? ಶರೀರದಲ್ಲಿ ನೋವಿದೆ, ಬಾಧೆಗಳಿದೆ, ಏಟುಗಳಿದೆ. ಆದ್ರೆ ಏನಕ್ಕೆ ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ ಗೊತ್ತಾ? ಅವನು ಮುಂದೆ ಹೇಳ್ತಾನೆ, ನಾನು ಸಂಪಾದನೆ ಮಾಡಿದ ಒಂದು ಆತ್ಮನ ನರಕಕ್ಕೆ ಹೋಗಬಾರ್ದು, ನಾನು ಸಂಪಾದನೆ ಮಾಡಿದ ಪ್ರತಿಯೊಂದು ಆತ್ಮ ಪರಲೋಕದ ಚಿನ್ನದ ಬೀದಿಯಲ್ಲಿ ನೆಲೆಗೊಳ್ಳಬೇಕು ಎನ್ನುವಂತ ಉದ್ದೇಶದೊಟ್ಟಿಗೆನೆ ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ. ಶರೀರದಲ್ಲಿ ನೋವಿದೆ, ಶರೀರದಲ್ಲಿ ಬಾಧ ಇದೆ, ಶರೀರದಲ್ಲಿ ಕಷ್ಟ ಇದೆ, ಆದ್ರೂ ನಾನು ಹಾಲಿಗೆ ಹೋಗ್ಬೇಕು, ಪ್ರಸಂಗ ಮಾಡಬೇಕು, ಸೇವೆ ಮಾಡಬೇಕು ಎನ್ನುವಂತ ವೈರಾಗ್ಯ ನನಗೆ ಏನಕ್ಕಾಗಿ ಗೊತ್ತಾ? ನಾನು ಸಂಪಾದನೆ ಮಾಡಿದ ಒಂದು ಆತ್ಮ ನರಕಕ್ಕೆ ಹೋಗಬಾರ್ದು, ನಾನು ಸಂಪಾದನೆ ಮಾಡಿದ ಪ್ರತಿಯೊಂದು ಆತ್ಮ ಪರಲೋಕದ ಚಿನ್ನದ ಬೀದಿಯಲ್ಲಿ ನಿಲ್ಲಬೇಕು ಎನ್ನುವಂತ ಉದ್ದೇಶದೊಟ್ಟಿಗೆ ನಾನು ಸೇವೆ ಮಾಡ್ತಾ ಇದ್ದೇನೆ. ಪೌಲ 2 ಕೊರಿಂಥಿಯ 11ನೇ ಅಧ್ಯಾಯ ಓದಿದಾಗ ಅವನ ಸೇವೆಗಳಲ್ಲಿ ಪಟ್ಟಂತ ಪ್ರಯಾಸ ಹೇಳ್ತಾನೆ. 5 ಸಾರಿ 39 ಚಡಿಯೇಟನ್ನು ಹೊಡೆದ್ರು, 3 ಸಾರಿ ಕಲ್ಲೆಸೆದು ಕೊಲ್ಲಬೇಕಂತ 3 ಸಾರಿ ಕಲ್ಲು ಹೊಡೆದ್ರು. ಸುಳ್ಳು ಸಹೋದರರಿಂದ ಅಪಾಯ, ಅನ್ನ ಇಲ್ಲದೆ ವಸ್ತ್ರ ಇಲ್ಲದೆ ಇಕ್ಕಟ್ಟುಗಳು, 3 ಸಾರಿ ಹಡಗು ಒಡೆಯಲ್ಪಡ್ತು, ಅರಣ್ಯದಲ್ಲಿ ನಡೆದಾಗ ಅಪಾಯ, ನಂಬಿದವರಿಂದ ಅಪಾಯ, ಸೇವೆಗಳಲ್ಲಿ ಬಹಳ ಕಷ್ಟವನ್ನು ನಾನು ಅನುಭವಿಸಿದೆ. ನಾನು ಕೇಳ್ತೀನಿ, ಪೌಲ ಇಷ್ಟೆಲ್ಲ ಯಾಕೋ ನೀನು ಕಷ್ಟಪಡ್ತೀಯ ಅಂತ ಕೇಳಿದಾಗ 11ನೇ ಅಧ್ಯಾಯದಲ್ಲಿ 2 ಕೊರಿಂಥಿಯ 11ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳ್ತಾನೆ, ನನಗೊಂದು ಚಿಂತೆ ಕಾಡ್ತಾ ಇದೆ, ನಾನು ಸಂಪಾದನೆ ಮಾಡಿದ ಸಭೆ ನಷ್ಟವಾಗಿ ಹೋಗಬಾರ್ದು, ನಾನು ಸಂಪಾದನೆ ಮಾಡಿದ ಸಭೆ ಹಾಳಾಗಿ ಹೋಗಬಾರ್ದು, ನಾನು ಸಂಪಾದನೆ ಮಾಡಿದ ಆತ್ಮಗಳು ನಷ್ಟವಾಗಿ ಹೋಗಬಾರ್ದು, ಅದಕ್ಕಾಗಿ ನಾನು ಇನ್ನೂ ಪ್ರಯಾಸ ಪಡ್ತೀನಿ. ಇಷ್ಟು ಹೋರಾಟ ನಾನು ಅನುಭವಿಸಿದ್ರು, ಇಷ್ಟು ಕಷ್ಟ ನಾನು ಅನುಭವಿಸಿದ್ರು, ಇಷ್ಟು ವೇದನೆ ಅನುಭವಿಸಿದ್ರು, ಇಷ್ಟು ಹಸುವನ್ನು ಅನುಭವಿಸಿದ್ರು, ಇಷ್ಟು ನಂಬಿಕೆ ದ್ರೋಹಗಳನ್ನು ನಾನು ಅನುಭವಿಸಿದ್ರು, ಇಷ್ಟು ಚಡಿಯೇಟನ್ನು ನಾನು ಅನುಭವಿಸಿದ್ರು, ಅನ್ನ ಇಲ್ಲದೆ ವಸ್ತ್ರ ಇಲ್ಲದೆ ನಾನು ಇಷ್ಟು ಪಾಡುಪಟ್ರು, ನನಗೆ ಈ ಕಷ್ಟನೋ ನಷ್ಟನೋ ದುಃಖನೋ ರೋಗನೋ ಬಲಹೀನತೆಯೋ ನನ್ನ ಮನಸ್ಸಲ್ಲೇ ಬರ್ತಾ ಇಲ್ಲ. ನನ್ನ ಮನಸ್ಸಲ್ಲಿರೋದು ಒಂದೇ ಒಂದು, ನಾನು ಕಟ್ಟಿದ ಸಭೆ, ನಾನು ಸಂಪಾದನೆ ಮಾಡಿದ ಆತ್ಮ ನಾಶವಾಗಿ ಹೋಗಬಾರ್ದು, ನಾನು ರೋಗಿ ಅಂತ ಒಂದ್ ಕಡೆ ಕುತ್ಕೋಬಾರ್ದು, ನಾನು ಬಲಹೀನಂತ ಒಂದು ಸ್ಥಳದಲ್ಲಿ ಇರಬಾರ್ದು. ನಾನು ಹೋಗ್ತೀನಿ, ಸೇವೆ ಮಾಡ್ತೀನಿ, ನನ್ನ ಸಭೆಗೆ ಪ್ರಸಂಗ ಮಾಡ್ತೀನಿ, ನಾನು ಸಂಪಾದನೆ ಮಾಡಿದ ಆತ್ಮಗಳಿಗೆ ಉಪದೇಶ ಹೇಳ್ತೀನಿ. ಯಾಕೆ? ನಾನು ಮನಸ್ಸಿನಲ್ಲಿ ಒಂದೇ ಒಂದು ಚಿಂತೆ, ನನ್ನ ಮನಸ್ಸಲ್ಲಿ ಒಂದೇ ಒಂದು ಚಿಂತೆ ಕಾಡ್ತಾ ಇದೆ, ನಾನು ಸಂಪಾದನೆ ಮಾಡಿದ ಸಭೆ ನಾಶವಾಗಿ ಹೋಗ್ಬಾರ್ದು. ಆ ಸಭೆಗಾಗಿ ಇನ್ನ ಕಷ್ಟಪಡ್ತೀನಿ. ರೆಸ್ಟ್ ತಗೋ, ನಂಗೆ ರೆಸ್ಟ್ ಬೇಡ, ನನ್ನ ಸಭೆಗೆ ಹೋಗ್ಬೇಕು, ನಾನು ರೆಸ್ಟ್ ತಗೋ, ನಂಗೆ ರೆಸ್ಟ್ ಬೇಡ, ಸುವಾರ್ತೆ ಸಾರಬೇಕು. ನನ್ನ ಒಳಗಡೆ ಒಂದು ಪ್ರಸವ ವೇದನೆ ಇದೆ, ನನಗೆ ಜನ ಹೊಡೆದು ಏಟು ನನಗೆ ಗೊತ್ತಾಗ್ತಾ ಇಲ್ಲ, ಹಸುವಿನ ವೇದನೆ ನನಗೆ ಗೊತ್ತಾಗ್ತಾ ಇಲ್ಲ, ನನಗೆ ದ್ರೋಹಗಳ ಆ ವೇದನೆ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಮನಸ್ಸಲ್ಲಿರೋದು ಒಂದೇ ಒಂದು ನೋವು, ನನ್ನ ಮನಸ್ಸಲ್ಲಿರೋದು ಒಂದೇ ಒಂದು ಚಿಂತೆ, ನಾನು ಸಂಪಾದನೆ ಮಾಡಿದ ಆತ್ಮ ನಾಶವಾಗಿ ಹೋಗ್ಬಾರ್ದು, ನಾನು ಸಂಪಾದನೆ ಮಾಡಿದ ಸಭೆ ಹಾಳಾಗಿ ಹೋಗ್ಬಾರ್ದು. ನಾನು ಒಂದ್ ಕಡೆ ಕುತ್ಕೊಂಡ್ರೆ, ಪೌಲ ಹೇಳ್ತಾನೆ, ನಂಗೆ ಇರಕ್ಕೆ ಆಗ್ತಾ ಇಲ್ಲ ಸಭೆ ಕುರಿತಾಗಿ,
ರೆಸ್ಟ್ ಮಾಡಕ್ಕೆ ಆಗ್ತಾ ಇಲ್ಲ, ಕುತ್ಕೊಳ್ಳಕ್ಕೆ ಶರೀರ ಎಲ್ಲ ಪುಡಿ ಪುಡಿ ಮಾಡಿಟ್ಟಿದ್ದಾರೆ ಎಲ್ಬೆಲ್ಲ. ಆದ್ರೆ ಒಂದು ಚಿಂತೆಯಿಂದ ನನ್ನ ಕಾಡ್ತಾ ಇದೆಯಾ ಸಭೆ, ಆತ್ಮ ಸಭೆ, ಆತ್ಮ ನನ್ನ ಮೇಲಿಟ್ಟಂತ ಋಣ ನಾನು ತೀರಿಸಬೇಕು. ನನ್ನನ್ನು ಒತ್ತಾಯ ಮಾಡ್ತಿರೋ ನಿರ್ಬಂಧವನ್ನು ನಾನು ಪರಿಪೂರ್ಣ ಮಾಡಬೇಕು. ನನ್ನ ಒಳಗಡೆ ಒಂದು ಪ್ರಸವ ವೇದನೆ ಇದೆ. ಫೇಮಸ್ ಆಗೋದಕ್ಕಲ್ಲಯ್ಯ ಪ್ರಸವ ವೇದನೆ, ಹೆಸರು ಮಾಡೋದಕ್ಕಲ್ಲಯ್ಯ ಪ್ರಸವ ವೇದನೆ, ದುಡ್ಡು ಮಾಡೋದಕ್ಕಲ್ಲಯ್ಯ ಪ್ರಸವ ವೇದನೆ. ಈ ಪ್ರಸವ ವೇದನೆ ನಾನು ಸಂಪಾದನೆ ಮಾಡಿದ ಆತ್ಮನನ್ನ ಯಾವ ನರಿಯಾಗಲಿ, ಯಾವ ಪಾಪವಾಗಲಿ, ಯಾವ ಲೋಕ ಆಗಲಿ ವಶ ಮಾಡಿಕೊಳ್ಳಬಾರ್ದು. ನಾನು ಸಂಪಾದನೆ ಮಾಡಿದ ಆತ್ಮ ಚಿನ್ನದ ಬೀದಿಯಲ್ಲಿ ನಿಲ್ಲಬೇಕು. ಪೌಲ, ಏ ಪೌಲ, ಸೇವೆ ಮಾಡಿ ಏನ್ ಸಂಪಾದನೆ ಮಾಡ್ದ? ಏನ ಸಂಪಾದನೆ ಮಾಡಿದೆ ಪೌಲ ನೀನು? ಚಂದ್ರವಳ್ಳಿ, ನಾನೇನ್ ಸಂಪಾದನೆ ಮಾಡಿದೆ ಗೊತ್ತೇ? 2 ತಿಮೋತಿನ ಬರೆದ ಪತ್ರಿಕೆ ಬರಿಬೇಕಾದ್ರೆ ಪೌಲನ ತಾನು ಹೇಳ್ತಾನೆ ತನ್ನ ಆತ್ಮಿಕ ಮಗನಿಗೆ, ಮಗನೇ, ಈ ಪತ್ರ ನಿನ್ನ ಕೈಯಲ್ಲಿ ತಲುಪೋದ್ರ ಒಳಗೆ ನೀನು ಬೇಗ ಬಂದ್ಬಿಡು. ಅಲ್ಲಿ ನಾನು ಒಂದು ಬ್ರೆಡ್ಶೀಟನ್ನು, ಕಂಬಳಿಯನ್ನು ಬಿಟ್ಟಿದ್ದೀನಿ. ಬರಬೇಕಾದ್ರೆ ಸ್ವಲ್ಪ ಪೆನ್ನನ್ನು, ಬರಬೇಕಾದ್ರೆ ಸ್ವಲ್ಪ ಪುಸ್ತಕವನ್ನು, ಪೇಪರನ್ನು ತೆಗೆದುಕೊಂಡು ಬಾ. ನಾನು ಸೆರೆಮನೆಯಲ್ಲಿದ್ದರೂ ಸೇವೆ ಮಾಡೋದನ್ನು ನಿಲ್ಲಿಸಲ್ಲ, ನಾನು ಆಸ್ಪತ್ರೆಯಲ್ಲಿದ್ದರೂ ಸೇವೆ ಮಾಡೋದನ್ನು ನಿಲ್ಲಿಸಲ್ಲ, ನಾನು ಇಕ್ಕಟ್ಟಲ್ಲಿದ್ದರೂ ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸಲ್ಲ, ನಾವು ನೋವಲ್ಲಿದ್ದರೂ ಕರ್ತನ ಮಂಜೂಷವನ್ನು ಹೊರೋದನ್ನು ನಿಲ್ಲಿಸಲ್ಲ, ನಾನು ಕಣ್ಣೀರಲ್ಲಿದ್ದರೂ ದೇವರ ಮಕ್ಕಳಿಗಾಗಿ ಒಡಕಿನಲ್ಲಿ ನಿಲ್ಲೋದನ್ನು ನಾನು ನಿಲ್ಲಿಸಲ್ಲ. ನಾನು ಸೇವೆ ಮಾಡಬೇಕು. ಅದರಿಂದ ಚಳಿಗಾಲ ಬರೋಕ್ಕಿಂತ ಮುಂಚೆ ನೀನು ಏನ್ ಮಾಡು, ಪತ್ರಿಕೆಯನ್ನು ತೆಗೆದುಕೊಂಡು ಬಾ, ಪೆನ್ನನ್ನು ತಗೊಂಡು ಬಾ, ಕಂಬಳಿ ತಗೋ ಬಾ. ತಿಮೋತಿಯನ್ ಬರೋಕ್ಕಿಂತ ಮುಂಚೆ, ಆ ಪತ್ರ ಅವನ ಕೈಯಲ್ಲಿ ಸಿಗೋಕ್ಕಿಂತ ಮುಂಚೆ ಅವನು ಬರೆದ 2 ತಿಮೋತಿ 4ನೇ ಅಧ್ಯಾಯದಲ್ಲಿ, ಮಗನೇ, ಅಂತ್ಯಕಾಲದಲ್ಲಿ ಜನ ತೀಟೆ ಕಿವಿ ಉಳ್ಳವರು ಆಗ್ಬಿಡ್ತಾರೋ. ನಾನು ಹೋದ್ಮೇಲೆ ಜನ ತೀಟೆ ಕಿವಿ ಉಳ್ಳವರಾಗಿ ಮಾರ್ಪಡ್ತಾರೆ. ನಾನು ಹೋದ್ಮೇಲೆ ಜನ ಅವ್ರು ಇಷ್ಟಕ್ಕೆ ಬಂದಂಗೆ ಅವ್ರು ಹೋಗ್ತಾರೆ. ಆದ್ರೆ ಮಗನೇ, ನೀನೇನ್ ಮಾಡು, ಅನುಕೂಲವಾದ ಕಾಲದಲ್ಲೂ ಅನಾನುಕೂಲವಾದ ಕಾಲದಲ್ಲೂ ಸುವಾರ್ತೆಯನ್ನು ನೀನು ಸಾರು. ಜನ ತೀಟೆ ಕಿವಿ ಉಳ್ಳವರಾಗಿರ್ತಾರೆ, ಅವ್ರನ್ನ ಖಂಡಿಸು, ಅವ್ರನ್ನ ಎಚ್ಚರಿಸು, ನನ್ನ ಹೆಜ್ಜೆ ಜಾಡಿನಲ್ಲಿ ನೀನು ನಡೆ. ಪೌಲನ್ ಗೊತ್ತಾಯ್ತು, ಮುಂದಿನ ತಲೆಮಾರು ತೀಟೆ ಕಿವಿ ಆಗ್ಬಿಡ್ತಾರೆ. ನನಗೆ ಕೊಟ್ಟ ಗೌರವ ನಿನಗೆ ಕೊಡಲ್ಲ, ನನಗೆ ಕೊಟ್ಟ ಸನ್ಮಾನ ನಿನಗೆ ಕೊಡಲ್ಲ, ನನಗೆ ಕೊಟ್ಟಂತ ಭಕ್ತಿ ನಿನಗೆ ಕೊಡಲ್ಲ. ಆದ್ರೆ ಜನ ಹಂಗೆ ನಡ್ಕೊಳ್ಳೋದನ್ನ ಕಂಡಾಗ ನೀನು ಬೇಜಾರು ಮಾಡ್ಕೋಬೇಡ. ನಿನಗೆ ಅನುಕೂಲ ಇದ್ದಾಗ ಮಾತ್ರ ಪ್ರಸಂಗ ಮಾಡ್ತೀನಿ, ಕಷ್ಟ ಬಂತು ಅಂತ ನಾನು ಪ್ರಸಂಗ ಮಾಡಲ್ಲ ಅಂತ ಹೇಳ್ಬೇಡ. ಅನುಕೂಲವಾದ ಕಾಲದಲ್ಲೂ ಅನಾನುಕೂಲವಾದ ಕಾಲದಲ್ಲೂ ನೀನು ಪ್ರಸಂಗ ಮಾಡ್ತಾ ಇರು, ನೀನು ಪ್ರಸಂಗ ಮಾಡ್ತಾ ಇರು. ಈಗ ನೀತಿಯ ನ್ಯಾಯಾಧಿಪತಿ ಆಗಿರುವ ಕರ್ತನು, ಆತನು ಅತಿ ಬೇಗನೆ ಬರ್ಲಿಕ್ಕಾಗಿ ಹೋಗ್ತಾನೆ. ಅವನವನ ನಡತೆಗೆ ತಕ್ಕಂತೆ ಪ್ರತಿಫಲ ಕೊಡೋದಕ್ಕೆ ನೀತಿಯ ನ್ಯಾಯಾಧಿಪತಿ ಬಂದೇ ಬರ್ತಾನೆ. ಪೌಲನ್ ಹೇಳ್ತಾನೆ, ನಾನು ಈಗಲೇ ಪಾನ ದ್ರವ್ಯವಾಗಿ ನಾನು ಸಮರ್ಪಿತನಾಗಿದ್ದೇನೆ. ಆತನ ಮುಂದೆ ಹೇಳ್ತಾನೆ, 7ನೇ ವಾಕ್ಯ ನೋಡ್ರಿ, 7ನೇ ವಾಕ್ಯದಲ್ಲಿ ಆತನ ಹೇಳ್ತಾನೆ, ಶ್ರೇಷ್ಠ ಹೋರಾಟ ಮಾಡಿದ್ದೇನೆ, ನನ್ನ ಓಟವನ್ನು ಮುಗಿಸಿದ್ದೀನಿ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೀನಿ. ಮುಂದಿನ ಪದ ಆತನ ಹೇಳ್ತಾನೆ, ದೇವರು ತನ್ನ ಭಕ್ತರಿಗಾಗಿ ಸಿದ್ಧ ಮಾಡಿದ ಜೀವ ಎಂಬ ಜಯಮಾಲೆಯನ್ನು ಹೊಂದುವುದಕ್ಕಾಗಿ ಆತನ ಮುಂದೆ ನಾನು ನಿಲ್ಲಲಿಕ್ಕಾಗಿ ಹೋಗ್ತೇನೆ. ನಾನು ಕೇಳ್ತೀನಿ, ಪೌಲ ಸೇವೆ ಮಾಡಿ ಏನು ಸಂಪಾದನೆ ಮಾಡೋದು? ಪೌಲ ಒಂದು ಮಾತು ಹೇಳ್ತಾನೆ, ಆತನ ಮುಂದೆ ನಿಲ್ಲುವ ಧೈರ್ಯವನ್ನು ಸಂಪಾದನೆ ಮಾಡಿದೆ. ನಾನು ಹಣ ಸಂಪಾದನೆ ಮಾಡಲಿಲ್ಲ, ನಾನು ಹೆಸರು ಸಂಪಾದನೆ ಮಾಡಲಿಲ್ಲ, ಬೆಳ್ಳಿ ಬಂಗಾರ ಸಂಪಾದನೆ ಮಾಡಲಿಲ್ಲ, 50-100 ಕಾರ್ ಸಂಪಾದನೆ ಮಾಡಲಿಲ್ಲ, 2-3 kg ಬೆಳ್ಳಿ ಸಂಪಾದನೆ ಮಾಡಲಿಲ್ಲ, ದೊಡ್ಡ ವಿಲ್ಲಾಗಳನ್ನು ಸಂಪಾದನೆ ಮಾಡಲಿಲ್ಲ. ಸೇವೆ ಮಾಡಿ ಒಂದು ಸಂಪಾದನೆ ಮಾಡಿದೆ, ನಾನು ಆತನ ಮುಂದೆ ನಿಲ್ತೀನಿ ಎನ್ನುವಂತ ಧೈರ್ಯವನ್ನು ನಾನು ಸಂಪಾದನೆ ಮಾಡಿದೆ. ನಾನು ಹೇಳ್ತೇನೆ, ಯಾವ ಸೇವಕನಿಗೆ ಧೈರ್ಯ ಇರುತ್ತೋ ಆ ಸೇವಕನೇ ಧನ್ಯನು. ಆಮೇನ್ ಹೇಳ ಕಷ್ಟಯ್ಯ, ಆಮೇನ್ ಹೇಳ ಕಷ್ಟನೇ, ಆಮೇನ್ ಹೇಳ ಕಷ್ಟನೇ. ಕಾರಣ ಎಲ್ಲರಿಗೂ ನಾನು ಆತನ ಮುಂದೆ ಧೈರ್ಯವಾಗಿ ನಿಲ್ತೀನಿ ಅಂತ ಹೇಳೋದಕ್ಕೆ ಎಲ್ಲರ ಕೈಯಲ್ಲಿ ಆಗಲ್ಲ. ಅದರಿಂದ 2 ತಿಮೋತಿ 4ನೇ ಅಧ್ಯಾಯದ
ಅದರ 18ನೇ ಪದವನ್ನು ನೋಡ್ರಿ. 18ನೇ ಪದ, ನಾನು ಯಾವ ದುಷ್ಕೃತ್ಯವನ್ನ ಮಾಡದಂತೆ. ಆ ಪದಕ್ಕಾಗಿ ಸ್ತೋತ್ರ. ಪೌಲನ್ ಹೇಳ್ತಾನೆ, ನಾನು ಯಾವ ತಪ್ಪು ಕೆಲಸ ಮಾಡದೆ, ಯಾವ ದ್ರೋಹ ಮಾಡದೆ, ಯಾವ ಮೋಸ ಮಾಡದೆ, ಯಾವ ಸುಳ್ಳು ಹೇಳದೆ, ಯಾವ ದುಷ್ಕೃತ್ಯ ಮಾಡದಂತೆ ಕರ್ತನು ನನ್ನನ್ನು ಕಾಪಾಡಿ ತನ್ನ ಬಳಿಗೆ ಪರಲೋಕ ರಾಜ್ಯಕ್ಕೆ ಸೇರಿಸುವನು. ಇಂಥ ಭಾಗ್ಯಕರವಾದಂಥ ಸೇವೆ ಪೌಲನು ಮಾಡಿದನು. ಪೌಲನನ್ನು ಕೇಳ್ರಿ, ಮುಂದಿನ ತಲೆಮಾರಿಗೆ ಏನು ಬಿಟ್ಟೋಗಿದೆಯೋ, ಒಂದು ಸೇವೆ ಬಿಟ್ಟೋಗಿದ್ದಾನೆ. ತಿಮೋತಿಯನ್ನು ಓಡಿ ಬರ್ತಾನೆ, ಅಪ್ಪ ಅಪ್ಪ ರೋಮನ್ ಸೆರೆಮನೆಯಲ್ಲಿ ಎಲ್ಲಿದೆಯಪ್ಪ ಅಪ್ಪ. ಪ್ರತಿ ಸಾರಿ ಅಪ್ಪ ಅಂತ ಸೆರೆಮನೆಗೆ ಬಂದಾಗ ಒಂದು ಶಬ್ದ ಕೇಳೋದು, ಮಗನೇ ಮಗ ಮಗನೇ ನಾನು ಇಲ್ಲಿದ್ದೀನಿ ಬಾರೋ. ಆದ್ರೆ ಈಗ ಅಪ್ಪ ಅಂತ ಕೂಗಿದಾಗ ಸೆರೆಮನೆಯಲ್ಲಿ ಶಬ್ದ ಇಲ್ಲ. ಅಪ್ಪ ಎಲ್ಲಿದ್ಯಪ್ಪ? ಸೈನಾಧಿಪತಿ ಬಂದು ಪತ್ರಿಕೆಯನ್ನು ತಿಮೋತಿನ ಕೈಯಲ್ಲಿ ಕೊಟ್ಟು ಹೇಳಿದನು, ನೀನು ಅಪ್ಪ ಅಂತ ಕರೆಯುವವನು ಅವರ ಅಪ್ಪನ ಬಳಿಯಲ್ಲಿ ಹೋಗಿದ್ದಾನೆ. ಈಗ ನೀನು ಮಾಡಬೇಕಾದ ಕಾರ್ಯ, ಆತ ನಿನ್ನ ಕೈಯಲ್ಲಿ ಒಪ್ಪಿಸಿದ ಸೇವೆಯನ್ನು ಮಾಡು. ತಿಮೋತಿಯನಿಗೆ ಏನು ಬಿಟ್ಟೋಗಿದ್ದ? ಒಂದೇ ಒಂದು ಕಂಬಳಿ. ನಾನು ಮಾಡಿದ ಸೇವೆ, ನಾನು ನಿಲ್ಲಿಸಿದ ಸೇವೆ ಅದು ಮುಗಿದೋಗ್ಲಿಲ್ಲ. ಮುಂದುವರಿಸ್ಕೊಂಡು ಹೋಗೋದಕ್ಕೆ ನೀನು ಬದ್ಧನಾಗಿರಬೇಕು. ತಿಮೋತಿಯನು, ಪೌಲ ನಿನ್ನ ಕೈಯಲ್ಲಿ ಏನು ಬಿಟ್ಟೋಗಿದ್ದಾನೆ? ಸಭೆ, ಆತ್ಮಗಳು. ತಿಮೋತಿಯನಿಗೆ ಪೌಲನು ಹೇಳ್ತಾನೆ, ನೀನು ಶ್ರೇಷ್ಠ ಹೋರಾಟ ಮಾಡ್ಕೊ, ಕ್ರಿಸ್ತ ನಂಬಿಕೆಯನ್ನು ನೀನು ಕಾಪಾಡು, ನಿನ್ನ ಮೇಲಿರೋ ಪ್ರವಾದನೆಯನ್ನು ನೆನೆಸ್ಕೊಂಡು ನೀನು ಶ್ರೇಷ್ಠ ಯುದ್ಧವನ್ನು ಮಾಡು. ನಾನಿಲ್ಲ ಅಂತ ಹೇಳಿ ನೀನು ಅಳಬೇಡ, ನಿನ್ನ ಮೇಲೆ ಕೈ ಇಟ್ಟಿದ್ದೀನಿ. ಆ ಕೈ ಇಟ್ಟಂಥ ಕೃಪಾವರವನ್ನು ಪ್ರಜ್ವಲಿಸು. ಕೈ ಇಟ್ಟಾಯಿತು, ಪ್ರಜ್ವಲಿಸಬೇಕಾಗಿರೋ ನಿಮ್ಮ ಕೆಲಸ, ಈ ಸೇವೆಯ ಕೆಲಸ, ಇಲ್ಲಿರುವ ದೇವರ ಮಕ್ಕಳ ಕೆಲಸ. ನನ್ನ ಮಾತುಗಳನ್ನು ಮುಗಿಸ್ತೇನೆ, ನನ್ನ ಸಂದೇಶ ಮುಗಿಸ್ತೇನೆ. ಇವತ್ತು ದೇವರ ಮಕ್ಕಳೇ, ನಿಜವಾದ ಸೇವಕ ಎದೆ ತಟ್ಟಿ ಹೇಳ್ತಾನೆ, ನನ್ನ ಸೇವೆಯಲ್ಲಿ ಅಶುದ್ಧ ಇಲ್ಲ, ನನ್ನ ಸೇವೆಯಲ್ಲಿ ಮೋಸ ಇಲ್ಲ, ನನ್ನ ಸೇವೆಯಲ್ಲಿ ಸುಳ್ಳಿಲ್ಲ. ನಾನು ಸೇವೆ ಮಾಡೋದು ನನ್ನನ್ನು ಕರೆದಾತನನ್ನು ಮೆಚ್ಚಿಸೋದಕ್ಕೆ. ಆ ಬಲಗೈನ ಮೇಲೆತ್ತಿ ಒಂದು ನಿಮಿಷ ಸ್ತೋತ್ರ ಹೇಳ್ರಿ. ಕೈಗಳನ್ನು ಮೇಲೆತ್ತಿ, ಕರ್ತನೇ, ಇವತ್ತು ಈ ವಾಕ್ಯದ ಮುಂದೆ ನಮ್ಮನ್ನು ನಿನ್ನನ್ನು ಒಪ್ಪಿಸು. ನನ್ನ ಅಭಿಷಕ್ತರು ನನ್ನ ಮೇಲೆ ಕೈ ಇಟ್ಟು ಪ್ರವದಿಸಿದ್ದು, ಹಸ್ತಾಂತರ ಮಾಡಿದ್ದು, ನನ್ನ ಮೇಲೆ ನುಡಿಯಲ್ಪಟ್ಟ ಆಶೀರ್ವಾದಗಳು ನಾನು ಬಿಟ್ಟು ಕೊಡಲಪ್ಪ. ನಾನು ಎದ್ದು ಕರ್ತನ ನಾಮಕ್ಕಾಗಿ ಸಾಕ್ಷಿಗರಿಸ್ತೇನೆ.